ಮನೆಯಲ್ಲಿ ನಡೆಸ್ತಾ ಇದ್ರಿ. ಬಟ್ ದೇವರು ನಾನು ಇಲ್ಲಿ ಕುತ್ಕೊಂಡಾಗ ಹೇಳಿದ್ರು, ಈ ಸಂದೇಶಗಳು ಆಲಯದಲ್ಲೇ ನಡೆಯಲ್ಲ ಬರಬೇಕು ಅಂತ. ಇದು ನಡೆಯಲತ್ತೆ. ಆಮೇನ್. ನೀವೆಲ್ಲರೂ ಬರ್ತೀರಾ ತಾನೆ? ಕೈ ಎತ್ತಿ ಬರೋರಲ್ಲ ಎಲ್ಲರೂ ಬರ್ತೀರಾ? ನಿಮ್ಗೆಲ್ಲರಿಗೂ ಇದೇ ಇರುತ್ತೆ ಅವತ್ತು. ಎಲ್ಲರಿಗೂ ಏನು ಕೇಕು ಬಂದು ಸುಮ್ಮನೆ ಹೋಗೋದಲ್ಲ, ದೇವರ ವಾಕ್ಯ ನೀವು ಕಲ್ತ್ಕೊಂಡು ಹೋಗ್ತೀರಾ. ನಿಮ್ಗೆ ಏನಿರುತ್ತೆ ಗೊತ್ತಾ? ತಂದೆ ತಾಯಿನ ಹೆಂಗೆ ಸನ್ಮಾನಿಸ್ಬೇಕು, ನಾವು ಹೆಂಗಿರಬೇಕು, ಯಾವ ಥರ ಜೀವಿಸ್ಬೇಕು, ಯಾವ ಥರ ನಾವು ಹೋಗ್ಬೇಕು, ಎಲ್ಲ ಕಾರ್ಯದಲ್ಲಿ ಇರುತ್ತೆ. ನೀವು ನೋಡಿ, ಶಾಲೆಯಲ್ಲಿ ನೀವು ಓದೋತ್ತಿರಲ್ಲ, ಓದೋಕ್ಕಿಂತ ಇಲ್ಲಿ ಸಂಡೇ ಸ್ಕೂಲಲ್ಲಿ ಬಂದರೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ ಉನ್ನತ ಸ್ಥಾನದಲ್ಲಿ ತೊಗೊಂಡೋಗ್ಬಿಡ್ತಾರೆ. ಓಕೆ, ಹಲ್ಲೆಲೂಯಾ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ನಾನು ಮುಂದೆ ಹೋಗ್ತೀನಿ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರನಪ್ಪ. ಕೃಪಾ ಸಂಪೂರ್ಣವಾದ ನನ್ನ ತಂದೆ, ನನ್ನ ರಾಜನೇ, ನನ್ನ ಒಡೆಯನೇ, ನಿನಗೆ ಸ್ತೋತ್ರ ಮಾಡ್ತೀನಿ. ಬಿಡುಗಡೆ ಕೊಡುವ ದೇವಾದಿ ದೇವನೇ, ಕರ್ತಾದಿ ಕರ್ತನೇ, ರಾಜಾದಿ ರಾಜನೇ, ನಿನಗೆ ಸ್ತೋತ್ರ ಮಾಡ್ತೀನಿ ಅಪ್ಪ. ವಾಕ್ಯ ಓದ್ತಾ ಇರ್ಬೇಕತ್ತಾನೆ, ವಾಕ್ಯ ಸಾಲ್ತಾ ಇರ್ಬೇಕಾದ್ರೆ ನೀನು ಮಾತಾಡೋ ದೇವರೇ, ನೀನು ಮಹಿಮೆ ಉಂಟಾಗ್ಲಪ್ಪ. ನಾನೆಲ್ಲ ಕರ್ತನೆ, ನಿನ್ನ ಪ್ರಸನ್ನತೆಯಲ್ಲಿ ಉಂಟಾಗಲಿ. ನಿನ್ನ ಬಾಯಿಯಲ್ಲಿ ನನ್ನ ಬಾಯಾಗಿ ಮಾರ್ಪಡಿಸೋದೇವ್ರೆ. ಆತ ನೀನು ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡೋದು ತಂದೆ, ಆಮೇನ್. ಹಲ್ಲೆಲೂಯಾ, ಸ್ತೋತ್ರ. ಇವತ್ತಿನ ಆಧಾರವಾಗಿ ಒಂದು ವಾಕ್ಯ ಓದೋಣ. 1 ಪೇತ್ರನು 5ನೇ ಅಧ್ಯಾಯದ 8ನೇ ವಾಕ್ಯ. 1 ಪೇತ್ರನು 5ನೇ ಅಧ್ಯಾಯದ 8ನೇ ವಾಕ್ಯ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸೋ ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರನು ಅಂಥ ಬಾಧೆಗಳನ್ನು ಅನುಭವಿಸುತ್ತಾರೆಂದು ನಿಮಗೆ ತಿಳಿದಿದೆಯಲ್ಲ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ಹಲ್ಲೆಲೂಯಾ, ಸ್ತೋತ್ರ. ನೋಡಿ, ದೇವರು ನಮ್ಮ ಜೀವಿತದಲ್ಲಿ ಎಲ್ಲದೂ ಒಳ್ಳೆಯದೇ ಮಾಡ್ತಾರೆ. ದೇವರು ಒಂದು ಕೆಟ್ಟದ್ದು ಮಾಡಲ್ಲ ನಮ್ಮ ಜೀವಿತದಲ್ಲಿ. ಎಲ್ಲದೂ ಒಳ್ಳೆಯದೇ ಮಾಡೋದು. ಆತನು ನಮ್ಮನ್ನು ಎಲ್ಲಿ ಇಟ್ಟಿರಬೇಕೋ ಅಲ್ಲಿ ಇಟ್ಟಿರ್ತಾನೆ. ನಮ್ಮ ತಾಯಿಕಂದ್ರೆ ಆತ ತಾಯಿ ಗರ್ಭದಲ್ಲಿ ನಾವೊಂದು ಪಿಂಡವಾಗಿರ್ಬೇಕಾದ್ರೆ ನಮ್ಮನ್ನು ಹೆಸರಿಕೆ ಕರೆದಿರುವ ದೇವರಾಗಿರ್ತಾರೆ. ಹಲ್ಲೆಲೂಯಾ. ಪಾಪ ಗಲಾಟೆ ಮಾಡಬಾರ್ದು. ಇಲ್ಲಿ ನೋಡಿ, ಯಾರು ಗಲಾಟೆ ಮಾಡಬಾರ್ದು. ತಾಯಿ ಗರ್ಭದಲ್ಲಿ ಒಂದು ಪಿಂಡವಾಗಿದ್ದಾಗ, ಹಲ್ಲೆಲೂಯಾ, ಸ್ತೋತ್ರ, ಒಂದು ಪಿಂಡವಾಗಿದ್ದಾಗ ನಮ್ಮನ್ನ ಹೆಸರಿಕೆ ಕರೆದಿರೋ ದೇವರು. ಅಂದರೆ ನಮ್ಮ ನರಗಳು ಸೃಷ್ಟಿಯಾಗಿಂತ ಮುಂಚೆ, ಎಲುಬುಗಳು ಸೃಷ್ಟಿಯಾಗಿಂತ ಮುಂಚೆ ನಾವೊಂದು ಪಿಂಡ ಅಂದರೆ ಒಂದು ಏನಂತಾರೆ ಅದನ್ನ, ಮೀನ್ಸ್ ಒಂದು ಲಿಕ್ವಿಡ್ ಫಾರ್ಮೇಶ್, ಒಂದು ಲಿಕ್ವಿಡ್ ಆಗಿದ್ದಾಗೆ ನಮ್ಮನ್ನು ಹೆಸರಿಕೆ ಕರೆದಿರುವ ದೇವರಾಗಿರ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಅಂದರೆ ನಮ್ಮ ದೇವರು ಏನೇ ಮಾಡಿದ್ರು ಎಲ್ಲ ಒಳ್ಳೆಯದೇ ಮಾಡೋದು, ಕೆಟ್ಟದ್ದು ಅಂತೂ ಒಂದೂ ಮಾಡಲ್ಲ. ಆದರೆ ಮಧ್ಯದಲ್ಲಿ ನಮ್ಮ ಜೀವಿತದಲ್ಲಿ ಏನೇನು ಕೆಟ್ಟದ್ದು ಸಂಭವಿಸ್ತದೆ ಗೊತ್ತಾ? ಅದು ಎಲ್ಲಿಂದ ಬರೋದು ಅಂದರೆ ನಮ್ಮನ್ನ ವೈರಿ, ನಮ್ಮ ಹಲ್ಲೆಲೂಯಾ, ಸ್ತೋತ್ರ, ವೈರಿ ಏನು ಮಾಡ್ತಾನೆ? ಸಿಂಹದ ಪಾಯಾಗಿ ನಮ್ಮನ್ನು ಗರ್ಜಿಸಿ ನುಂಗಕ್ಕೆ ಯಾವಾಗಲೂ ಅವನು ಎಲೆ ಬಿಡದೆ ಯಾವಾಗಲೂ ಕಾರ್ಯ ಮಾಡ್ತಾ ಇರ್ತಾನೆ. ಇಲ್ಲಿ ದೇವರು ವಾಕ್ಯದಲ್ಲಿ ನಾವು ನೋಡಲ್ಪಟ್ರಿ. ಅದೇ ಥರ ದೇವರು ಒಂದು ಎಲಿಷನು ಪ್ರವಾದಿ ಆಗಿರ್ತಾನೆ. ಈ ಎಲಿಷನು ಭಯಂಕರವಾದ ಪ್ರವಾದಿ ಆಗಿರ್ತಾನೆ. ಏಲಿಯ ನಂತರ ಎಲಿಷನು ಹಲ್ಲೆಲೂಯಾ ಪ್ರವಾದಿ ಆಗಿರ್ತಾನೆ. ಏಲಿಯನು ಏನೇನು ಬಿಟ್ಟು ಅದೆಲ್ಲ ಎಲಿಷನ್ ಮುಖಾಂತರ ದೇವರು ಮಾಡಿಸ್ತಾರೆ. ಅದೇ ಥರ ಎಲಿಷನಿಗೆ ಒಬ್ಬನ ಶಿಷ್ಯನಾಗಿರ್ತಾನೆ. ಇವನು ಯಾರು ಅಂದರೆ ಗೆಲಿಜಿ ಆಗಿರ್ತಾನೆ. ಈತನು ಏನಾಗಿರ್ತಾನೆ? ದೇವರ ಅನುಮತಿ ಮಾಡಿ ಹಲ್ಲೆಲೂಯಾ ಎಲಿಷನ ಪಕ್ಕದಲ್ಲಿ ನಿಲ್ಲಿಸಿರ್ತಾರೆ ಈ ಗೆಲಿಜಿ ಎಲಿಷ ನಂತರ ಈ ಗೆಲಿಜಿ ಏನಾಗಬೇಕಾಯ್ತು? ಒಂದು ದೊಡ್ಡ ಪ್ರವಾದಿಯಾಗಿ ಮಾರಬೇಕಾಯಿತು. ಆದರೆ ಇವನು ಕೆಲವೊಂದು ಕಾರಣದಿಂದ ಅವನು ಏನಾಯ್ತು? ಆ ಪ್ರವಾದಿ ಸ್ಥಾನದಲ್ಲಿ ತಪ್ಪು ಬಿಟ್ಟ. ಹಲ್ಲೆಲೂಯಾ, ಸ್ತೋತ್ರ. ತಪ್ಪು ಬಿಟ್ಟ. ಏನಕ್ಕೆ ಅಂದರೆ ದೇವರು ಏನೇ ಆಶೀರ್ವಾದ ಮಾಡಿದ್ರು ನಮ್ಮ ಜೀವಿತದಲ್ಲಿ ಅದನ್ನು ಕಾಪಾಡ್ಕೊಬೇಕಾದ ಕಾಪಾಡ್ಕೊಬೇಕಾದ ಸಮಯ ಅದು ನಮಗುಳ್ಳದು. ಶತ್ರು ಯಾವಾಗಲೂ ನಮ್ಮನ್ನು ವಿರೋಧವಾಗಿ ಕಾಯ್ತಾ ಇರ್ತಾನೆ. ನಮ್ಮನ್ನು ನುಂಗಬೇಕು, ನಮ್ಮನ್ನು ಹಲ್ಲೆಲೂಯಾ ಹಾಳು ಮಾಡಬೇಕು, ನಮ್ಮ ಜೀವಿತನ ಅದೆಲ್ಲ ನಾಶ ಮಾಡಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತಾನೆ. ಏನಾದರೂ ಒಂದು ತಂತ್ರೋಪಾಯ ಮಾಡ್ತಾ ಇರ್ತಾನೆ. ಇಲ್ಲಿ ಗೆಲಿಜಿನಿಗೆ ಬಂದಿದ್ದು ಒಂದೇ ಒಂದು ಕಾರ್ಯ ಏನು ಅಂದರೆ ಗೊತ್ತಾ? ನಾಮನ ಅಂತ ಹಲ್ಲೆಲೂಯಾ ಒಂದು ಸೈನಾಧಿಪತಿ ಇರ್ತಾನೆ. ಅವನು ಯಾರಾಗಿರ್ತಾನೆ? ಅರಾಮಿಯದ ಸೈನಾಧಿಪತಿ ಆಗಿರ್ತಾನೆ. ಈ ನಾಮನು
ನೋಡ್ಬೇಕಂದ್ರೆ ಬಹಳ ನಂಬಿಗಸ್ತನಾಗಿರ್ತಾನೆ. ಯಾರಿಗೆ ನಂಬಿಗಸ್ತನ ಅಂತ? ಅರಾಮಿನ ಸೈನ್ಯಾಧಿಗೆ ನಂಬಿಗಸ್ತನಾಗಿರ್ತಾನೆ. ಆತನ ರಾಜನಿಗೆ ನಂಬಿಗಸ್ತನಾಗಿರ್ತಾನೆ. ಈತನು ಎಲ್ಲ ಕಾರ್ಯ ಏನು ಮಾಡಿದ್ರು ರಾಜನಿಗೆ ಮೆಚ್ಚುಗಾಗಿರುತ್ತೆ. ಯಾರ ರಾಜ್ಯಗೆ ಅಂದರೆ ಅರಾಮ್ಯ ಸೈನ್ಯಕ್ಕೆ ರಾಜನಿಗೆ ಮೆಚ್ಚುಗಾಗಿರುತ್ತೆ. ಈ ಥರ ಹಾಲೆಲಿಸಿದ ನಾಮನ್ ಇದ್ದಾಗ ಈ ನಾಮನಿಗೆ ಒಂದು ಏನಾಗಿರುತ್ತೆ, ಒಂದು ಕುಷ್ಠರೋಗಿ ಬಂದಿರುತ್ತೆ. ಈ ಕುಷ್ಠರೋಗ, ಆಗಿನ ಕಾಲದಲ್ಲಿ ಕುಷ್ಠರೋಗ ಅಂದರೆ ಭಯಂಕರವಾದ ಘೋರವಾದ ರೋಗ ಆಗಿರುತ್ತೆ. ಅದು ಒಂದು ಸತಿ ಬಂದರೆ ಅದು ಹಾಲೆಲಿಸಿದ್ರೆ ವಾಸಿಯಾಗಿ ಆಗಲ್ಲ. ಆ ಥರ ಇರಬೇಕಾದ ಈ ನಾಮನಿಗೆ ಕುಷ್ಠರೋಗಿ ಬಂದಿರುತ್ತೆ. ಈ ನಾಮನನ್ನು ಏನು ಮಾಡ್ತಾರೆ, ಹಾಲೆಲಿಸಿದ್ರ ನಾಮನ್ ಮನೆಯಲ್ಲಿ ಇದಿರ್ತಾಳೆ, ದಾಸಿ ಇರ್ತಾಳೆ. ಈ ದಾಸಿ ಯಾರಾಗಿರ್ತಾಳೆ ಅಂದರೆ ಇಸ್ರಾಯೇಲ್ ವಂಶದಿಂದ ಬಂದಿರೋ ದಾಸಿ ಆಗಿರ್ತಾಳೆ. ಈಕೆ ಗೊತ್ತಿರುತ್ತೆ ಎಲ್ಲ. ಹಾಲೆಲಿಸಿದ್ರ ಒಂದು ಅಭಿಷಕ್ತನಿದ್ದಾರೆ, ಒಂದು ಪ್ರವಾದಿ ಇದ್ದಾನೆ ಅಲ್ಲಿ. ಈ ಪ್ರವಾದಿ ಬಾಯಿಂದ ನುಡಿದಿದ್ದ ಮಾತು ಒಂದು ತಪ್ಪು, ಆತನು ಏನು ಮಾತಾಡಿದ್ರು ಎಲ್ಲ ನೆರವೇರುತ್ತೆ ಅಂತ ಈ ಹಾಲೆಲಿ ದಾಸಿ ನಾಮಾನಿಗೆ ಹೇಳ್ತಾ ಇದ್ದಾಳೆ. ಈ ನಾಮಾನಿಗೆ ಹೇಳಿದಾಗ ನಾಮಾನಿಗೆ ಏನು ತಿಳ್ಕೊಂಡ, ನಾನು ಇಸ್ರಾಯೇಲಿಗೆ ಹೋದರೆ ಎಲ್ಲ ಸರೋಗುತ್ತೆ. ಯಾಕಂದರೆ ಅರಾಮ ಸೈನ್ಯ ಅಲ್ಲಿ ಏನಾಗಿತ್ತು ಅಂತ ದೊಡ್ಡ ಮಕಾರವಾಗಿತ್ತು. ಒಂದು ಮೀನ್ಸ್ ಆಳ್ವಿಕೆ ಮಾಡ್ತಾ ಇತ್ತು, ಎಲ್ಲರ ಜನಗಳನ್ನೆಲ್ಲ ಅಲ್ಲಿ ಆಳ್ವಿಕೆ ಮಾಡ್ತಾ ಇತ್ತು. ಅಷ್ಟು ದೊಡ್ಡದು ಅರಾಮ ಸೈನ್ಯ ಆಗಿನ ಕಾಲದಲ್ಲಿ ಇತ್ತು. ಹಂಗೆ ಇರಬೇಕಾದ್ರೆ ಇವು ಹಾಲೆಲಿಸುತ್ತೆ ಈ ನಾಮನು ರಾಜನ ಅಂತ ಹೋಗ್ಬಿಟ್ಟು ಒಂದು ಲೆಟರ್ ತೊಗೊಂಬರ್ತಾನೆ. ಏನಂತ ಲೆಟರ್ ತರ್ತಾನೆ, ಹಾಲೆಲಿಸುತ್ತೆ ಇಸ್ರಾಯೇಲಿನ ರಾಜ್ಯಕ್ಕೆ ಹೋಗ್ತೀನಿ, ಅಲ್ಲಿ ಹೋದಾಗ ನನ್ನ ಜೀವಿತದಲ್ಲಿ ಬಿಡುಗಡೆ, ನನ್ನ ಜೀವಿತದಲ್ಲಿ ಆ ಸೌಖ್ಯವಾಗುತ್ತೆ, ನನ್ನ ಜೀವಿತದಲ್ಲಿ ಆಶೀರ್ವಾದ ಕಾಣುತ್ತೆ ಅಂದ್ಕೊಂಡು ನೀನು ಬಂದ. ಇವನು ಬಂದು ಲೆಟರ್ ತೊಗೊಂಡು ಬಂದು ಇಸ್ರಾಯೇಲ್ ಅರಸನಿಗೆ ಕೊಡ್ತಾ ಇದ್ದಾರೆ. ಈ ಇಸ್ರಾಯೇಲ್ ಅರಸರು ಕೊಟ್ಟಾಗ ಈ ನಾಮನು ಹಾಲೆಲಿಸುತ್ತೆ ಏನು ಮಾಡ್ತಾ ಇದ್ದಾನೆ, ನನ್ನನ್ನು ಸ್ವಾಗತ ಮಾಡಿ ಇದು ಮಾಡಿ ಏನಾದರೂ ಮಾಡ್ತಾರೆ ಅಂದ್ಕೊಂಡು ತಿಳ್ಕೊಂಡು ಬಂದ. ಯಾಕಂದರೆ ಅರಾಮ್ಯ ಸೈನ್ಯ ಆ ಕಡೆ ಅವಾಗ ನೋಡ್ಬೇಕಂದ್ರೆ ದೊಡ್ಡ ಮಕರವಾಗಿತ್ತು. ಇವಾಗ ನಮ್ಮ ದೇಶದಲ್ಲಿ ಇವಾಗ ಅಮೇರಿಕ ಯಾವ ಥರ ರಾಜ್ಯ ಮಾಡ್ತಾ ಇದೆಯೋ, ಇಡೀ ಪ್ರಪಂಚದಲ್ಲಿ ಯಾವ ಥರ ಆಳ್ತಾ ಇದೆಯೋ ಅದೇ ಥರ ಅವಾಗ ಅರಾಮ್ಯ ಸೈನ್ಯ ಆಳ್ತಾ ಇತ್ತು. ಸೈನ್ಯ ಆಳ್ತಾ ಇತ್ತು. ಅವ್ರು ಹೆಂಗೆ ಹೇಳಿದ್ರು ಎಲ್ಲ ರಾಜ್ಯ ಕೇಳಬೇಕಾಯ್ತು. ಕೇಳಿಲ್ಲ ಅಂದರೆ ಅವ್ರ ಮೇಲೆ ಯುದ್ಧ ಮಾಡಿ ಆ ರಾಜ್ಯನ ಇವ್ರನ್ನ ಏನು ಮಾಡ್ತಾ ಇದ್ರು, ಇವ್ರು ಸ್ವಾಧೀನ ಮಾಡ್ಕೊತಾ ಇದ್ರು. ಅವ್ರು ಏನು ಹೇಳ್ತಾರೋ ಅದೇ ಥರ ಕೇಳಬೇಕಾಯಿತು. ಈ ಹಾಲೆಲಿಸುತ್ತ ಒಂದು ಅಲ್ಲಿಂದ ಏನು ಮಾಡ್ತಾ ಇದ್ದಾನೆ, ಒಂದು ಲೆಟ್ರ್ ತೊಗೊಂಬರ್ತಾನೆ. ಲೆಟ್ರ್ ತೊಗೊಂಬಂದು ಇಸ್ರಾಯೇಲ್ ಅರಸನಿಗೆ ಕೊಡ್ತಾ ಇದ್ದಾನೆ. ಕೊಟ್ಟು ಏನು ಹೇಳ್ತಾ ಇದ್ದಾನೆ, ಹಾಲೆಲಿಸುತ್ರ ಈಕೆ ಕುಷ್ಠರೋಗನಾಗಿದ್ದಾನೆ, ಇವನು ಗುಣಪಡಿಸು ಅಂತ ಈಕೆ ಬರೆದು ಕಳಿಸಿದ್ದಾರೆ. ಅದನ್ನು ನೋಡಿ ಇಸ್ರಾಯೇಲ್ ಅರಸನು ಏನಾಗ್ತದಾನೆ, ಹಾಲೆಲಿಸುತ್ತ ಭಯ ಒಂದು ಬಟ್ಟೆ ಹರ್ಕೊಂಡು ಓಡ್ತಾ ಇದ್ದಾನೆ. ಇದೊಂದು ಚಂಚು ಮಾಡಿ ಈಗ ಇದನ್ನು ಕಳಿಸಿದ್ದಾರೆ, ನನ್ನನ್ನು ನಾಶ ಮಾಡಿ ಕಳಿಸಿದ್ದಾರೆ ಅಂತ ಈ ಇಸ್ರಾಯೇಲ್ ಅರಸನು ಅಳ್ತಾ ಗೋಳಾಡ್ತಾ ಇದ್ದಾನೆ. ಈ ಗೋಳಾಡ್ತಾ ಇರ್ಬೇಕಾದ್ರೆ ಎಲಿಷನಿಗೆ ಕಿವಿಗೆ ಮುಟ್ಟುತ್ತೆ. ಎಲಿಷನ್ ಕಿವಿ ಮುಟ್ಟಿದಾಗ ಎಲಿಷನ್ ಏನಂತ ಗೊತ್ತಾ, ಓದಾನ ವಾಕ್ಯ. 2 ಅರಸರ ಬರೆದ ಪುಸ್ತಕ 5ನೇ ಅಧ್ಯಾಯದ 8ನೇ ವಾಕ್ಯ ಓದಿ. ಇಸ್ರಾಯೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದನ್ನು ದೇವ ಮನುಷ್ಯನಾದ ಎಲಿಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು, ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ನಾಮಾನನು ರಥಾಶ್ವಗಳೊಡನೆ ಎಲಿಷನ ಮನೆಗೆ ಹೋಗಿ ಬಾಗಿಲ ಮುಂದೆ ನಿಂತನು. ಎಲಿಷನು ಅವನಿಗೆ ಹೋಗಿ ಯೋರ್ದಾನ್ ಹೊಳೆಯ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು. ಆಮೆನ್. ಈ ನಾಮನನು ಕೋಪ ಬಂತು. ಏನಕ್ಕೆ ಕೋಪ ಬಂತಂದ್ರೆ, ಎಲಿಷನು ಹೋಗಿ ಮಾತಾಡಲಿಲ್ಲ, ಮುಖ ಕೊಟ್ಟು ಹೇಳಿಲ್ಲ, ಪ್ರೈಸ್ ಲಾರ್ಡ್ ಅಂತ ಕೊಡಲಿಲ್ಲ, ಕೈ ಕೊಡಲಿಲ್ಲ, ಏನು ಕೊಡಲಿಲ್ಲ. ಎಲಿಷನ್ ಏನು ಮಾಡ್ತಾನೆ, ಪ್ರಾರ್ಥನೆ ಗೋಡದಲ್ಲೇ ನಿಂತ್ಕೊಂಡು ಹೋಗ ನಾಮನಿಗೆ ಹೇಳು, 7 ಸತಿ ಯೋಗ್ದಾನ ನದಿನಲ್ಲಿ ಮುಳುಗಿ ಎತ್ತೋಳು ಅಂತ ಈ ಎಲಿಷನು ಹೇಳ್ತಾ ಇದ್ದಾನೆ. ಅದಕ್ಕೆ ನಾಮನನು ಸಿಚುವೇಶನ್ ಹೆಂಗೆ ಅಂದರೆ, ಅವನು ನಾಮನು ಬಂದಿದ್ದು ಕಾರ್ಯ ಹೆಂಗಿತ್ತು ಅಂದರೆ, ಅವನೊಂದು ಏನಂದರೆ ಒಳ್ಳೆ ಹೃದಯದಿಂದ ಅವನು ಬಂದಿಲ್ಲ. ಮೀನ್ಸ್ ನಾನು ಶ್ರೀಮಂತನು ಹಾಲೆಲಿಸುತ್ತ ಅರಸನ ದಾಸನ ನಾನು ಆಗಿದ್ದೀನಿ, ನಾನು ಎಲ್ಲೋದ್ರೂ ನನ್ನನ್ನು ಸನ್ಮಾನಿಸ್ತಾರೆ, ನಾನು ಎಲ್ಲೋದ್ರೂ ನನ್ನನ್ನು ಗೌರವಿಸ್ತಾರೆ, ನಾನು ಏನೇ ಮಾಡಿದ್ರು ನನ್ನನ್ನು ಗೌರವಿಸ್ತಾರೆ, ನಾನು ಯಾವುದೇ ರಾಜ್ಯಕ್ಕೆ ಹೋಗಲಿ ನನ್ನನ್ನು ಗೌರವಿಸ್ತಾರೆ. ಇವಾಗ ಅಮೇರಿಕಾದಲ್ಲಿ ಯಾರಾದರೂ ಒಬ್ಬರು ರಾಯಭಾರಿ ಬಂದರೆ ಎಲ್ಲರೂ ಪ್ರಧಾನಮಂತ್ರಿಗಳು ಎಲ್ಲರೂ ಹೋಗಿ ಅವ್ರನ್ನ ಏನು ಮಾಡ್ತಾರೆ, ಕಂಗ್ರ್ಯಾಚುಲೇಷನ್ ಕೊಟ್ಟು ಅವ್ರನ್ನ ಸನ್ಮಾನ ಮಾಡಿ ಅವ್ರನ್ನ ಸ್ವಾಗತ ಮಾಡ್ತಾರೆ. ಅದೇ ನಾಮನು ಅದೇ ತಿಳ್ಕೊಂಡು ಬಂದ. ಅದು ಕೆಳಗಡೆ ಅಧ್ಯಾಯ ಓದಿ ಗೊತ್ತಾಗುತ್ತೆ. 11ನೇ ಅಧ್ಯಾಯ ಓದಿ. ಅದೇ 11ನೇ ವಾಕ್ಯ. ಸಾರಿ.
ನಾಮಾನನು ಇದನ್ನು ಕೇಳಿ ಕೋಪಗೊಂಡು, ಇದೇನು ಅವನಿಗೆ ಹೇಗೋ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೆಹೋವನ ಹೆಸರು ಹೇಳಿ ನೆನೆಸಿದೆನು. ದಮಸ್ಕದ ಅಬನ ಪರ್ಪಾರ್ ಎಂಬ ಹೊಳೆಗಳು ಇಸ್ರಾಯೇಲರ ಎಲ್ಲ ಹಳ್ಳಗಳಿಂದ ಉತ್ತಮವಾಗಿವೆ ಅಲ್ಲವೋ? ಸ್ನಾನದಿಂದ ವಾಸಿಯಾಗುವ ಹಾಗಿದ್ದರೆ ನಾವು ಅವುಗಳಲ್ಲಿ ಸ್ನಾನ ಮಾಡಬಹುದಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟು ಹೋದನು. ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಅಪ್ಪನವರೇ, ಪ್ರವಾದಿಯು ಒಂದು ಕಠಿಣವಾದ ಕೆಲಸವನ್ನು ಹೇಳಿದ್ದಾರೆ, ಅದನ್ನು ಮಾಡ್ತಿದ್ದೀರಲ್ಲ, ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಅಂದರು. ಅವನು ಯೋರ್ದಾನನಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಹಲ್ಲೆಲೂಯಾ. ಸಿ, ನಾಮನ ಬಂದಿದ್ದು ಇಂಗ್ಲೀಷಲ್ಲಿ ಕ್ಲೀನಾಗಿ ಕೊಟ್ಟಾರೆ. ನಾಮನ್ ವೆಂಟ್ ಅವೇ ಫಾರ್ ಆಂಗ್ರಿ, ಅಂದರೆ ಅವನು ಕೋಪದಿಂದ ಆಚೆ ಹೋದ. ಏನಕ್ಕೆ ಕೋಪದಿಂದ ಆಚೆ ಹೋದ ಅಂದರೆ, ಹತ್ರ ಎಲಿಷನ್ ಹೋಗಿ ಅವನ್ನ ಸನ್ಮಾನಿಸ್ಲಿಲ್ಲ, ಎಲಿಷನ್ ಹೋಗಿ ಅವನು ಏನೋ ಒಂದು ಗೌರವಿಸ್ಲಿಲ್ಲ, ಅವನ ಸಂಗಡ ಮಾತಾಡಲಿಲ್ಲ, ಏನೂ ಇಲ್ಲ. ಅಲ್ಲೇ ನಿಂತ್ಕೊಂಡು ಮನೆಯಲ್ಲಿ ನಿಂತ್ಕೊಂಡು ಹೋಗಿ ಅವ್ನು ಹೇಳು, ಯೋಗ್ದಾನ ನದಿನಲ್ಲಿ 7 ಸತಿ ಮುಳುಗಿ ಎದ್ದೋಳು, ನೀನು ಎಲ್ಲ ಸೌಖ್ಯವಾಗತ್ತೆ ಅಂತ ಹೇಳಿದಾಗ, ಈ ನಾಮನ ಜೀವಿತದಲ್ಲಿ ಅವನು ಏನು ತಿಳ್ಕೊಂಬಿಟ್ಟ, ನಾನೊಂದು ಸೈನಾಧಿಪತಿ ಆಗಿದ್ದೀನಿ, ಅರಾಮ್ಯ ಸೈನಾಧಿಪತಿ ಆಗಿದ್ದೀನಿ, ನಾನು ಆರ್ಮಿ ಚೀಫ್ ಕಮಾಂಡರ್ ಆಗಿದ್ದೀನಿ, ನಾನು ಎಲ್ಲೋದ್ರೂ ನನ್ನನ್ನು ಸನ್ಮಾನಿಸ್ತಾರೆ, ನಾನು ಎಲ್ಲೋದ್ರೂ ನನ್ನನ್ನು ಗೌರವಿಸ್ತಾರೆ ಅಂತ ಈಗ ತಿಳ್ಕೊಂಡು ಆ ಮೆಂಟಾಲಿಟಿಯಿಂದ ಇವನು ಬಂದಾಗ ಎಲಿಷನ್ಗೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ಅವನು ಪ್ರವಾದಿ ಆಗಿರ್ತಾನೆ, ಪ್ರಾರ್ಥನೆ ಮನೆಯಲ್ಲಿ ನಿಂತ್ಕೊಂಡು ಅವನು ಪ್ರವಾದಿ ಆಗಿರ್ತಾನೆ. ಅವನು ಏನು ಪ್ರಾರ್ಥನೆ ಮಾಡಿದನೋ ಅದೆಲ್ಲ ದೇವರು ಉತ್ತರ ಅವನು ಕೊಡ್ತಾ ಇರ್ತಾರೆ. ಅವ್ರು ಬರೋಕ್ಕಿಂತ ಮುಂಚೆನೇ ಹಾಲೆಲ್ಲ ದೇವರು ತಿಳಿಸಿರ್ತಾರೆ. ಈ ನಾಮನ ಇಂಟೆನ್ಷನ್ ಏನಾಗಿತ್ತು ಅಂದರೆ, ನನ್ನನ್ನು ಸನ್ಮಾನಿಸಲಿಲ್ಲ ಅಂತ ಅವನ ಕೋಪದಿಂದ ಹಾಲೆಲ್ಲ ನಿಂತ್ಕೊಂಡಾಗ ಆಕೆ ದಾಸನು ಬಂದು ಹೇಳ್ತಾ ಇದ್ದಾರೆ, ಪ್ರಭು ನೀನು ಏನೇ ಮಾಡಿದ್ರು ಹಾಲೆಲ್ಲ ಅವ್ರು ಏನು ಹೇಳ್ತಾರೋ ಅದನ್ನು ತಕ್ಕಂಗೆ ನೀನು ಮಾಡು, ನಿನ್ನ ಜೀವಿತದಲ್ಲಿ ಬಿಡುಗಡೆ ಆಗಂತ. ಇದು ನಾಮಾನನ ಸ್ಟೋರಿ. ಈ ಥರ ಇರಬೇಕಾದಾಗ ಎಲಿಷನಿಗೊಬ್ಬನ ಶಿಷ್ಯನಿರ್ತಾನೆ, ಗೀಲಿಯಾಜನ್ ಇರ್ತಾನೆ. ಹಾಲೆಲೂಯ. ಈ ಗೀಲಿಯಾಜನು ಹಾಲೆಲೂಯ ಏನಾಗಿರ್ತಾನೆ, ಎಲಿಷನಿಗೆ ಶಿಷ್ಯನೂ ಆಗಿರ್ತಾನೆ. ಆ ಎಲಿಷನ ನಂತರ ಇವನು ಹಾಲೆಲೂಯ ಪ್ರವಾದಿಯಾಗಿ ಆಳ್ವಿಕೆ ಮಾಡಬೇಕಾಯಿತು. ಆದರೆ ಇವನು ಜೀವಿತದಲ್ಲಿ ಎಲ್ಲಿ ಎಡುತ್ತೋ ಅಂದರೆ, ಶತ್ರು ದೇವರು ನಮ್ಮನ್ನು ಎಲ್ಲೋ ಒಂದು ಕಾರ್ಯದಲ್ಲಿ ನಿಲ್ಲಿಸಿರ್ತಾರೆ, ಎಲ್ಲೋ ಒಂದು ಮಾರ್ಗದಲ್ಲಿ ನಿಲ್ಲಿಸಿರ್ತಾರೆ. ಆ ಮಾರ್ಗದಲ್ಲಿ ನಾವು ನಡೆಯಲು ಪಡಬೇಕು, ಎಚ್ಚರಿಗೊಂದು ನಾವು ನಡೆಯಲ್ಪಡಬೇಕು. ಶತ್ರು ಅದನ್ನು ನಮ್ಮನ್ನು ಹೆಂಗೆ ಬೇಕಾದ್ರೂ ಒಂದು ಕನೆಕ್ಷನ್ ಕಟ್ ಮಾಡಬೇಕು, ಕನೆಕ್ಷನಿಂದ ತಿತ್ತಬೇಕು. ಇವನ್ ಜೀವಿತದಲ್ಲಿ ಹಾಲೆಲ್ಲ ಕಷ್ಟ ಬರಬೇಕು, ಇವನ್ ಜೀವಿತದಲ್ಲಿ ಹೋರಾಟ ಬರಬೇಕು ಅಂತ ಯಾವಾಗಲೂ ಕಾಯ್ತಾ ಇರ್ತಾನೆ. ಅದಕ್ಕೆ ನಾನು ಫಸ್ಟ್ ವಾಕ್ಯ ಓದಿದ್ದು 1 ಪೇತ್ರನಲ್ಲಿ, ಸಿಂಹದ ಪಾದೆಯಾಗಿ ಅವನು ಯಾವಾಗ್ಲೂ ಯಾರನ್ನು ನುಂಗ್ಲಿ ಅಂತ ಕಾಯ್ತಾ ಇರ್ತಾನೆ. ಈ ಗೇಲಿಜಿ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡಬೇಕಾಯಿತು, ಆದರೆ ಅವನ ಜೀವಿತದಲ್ಲಿ ಆಶೀರ್ವಾದ ಕಾಣಲಿಲ್ಲ, ಅವನು ಪ್ರವಾದಿಯಾಗಿ ಪಡಲಿಲ್ಲ. ಏನಕ್ಕೆ ಕಾರಣ ಅಂದರೆ, ಹಾಲೆಲೂಯ ಸ್ತೋತ್ರ, ಅವನಿಗೆ ಎಲ್ಲಿ ಆಸೆ ಬಂತಂದರೆ ದುಡ್ಡಿನ ಆಸೆ ಬಂತು. ಹಾಲೆಲೂಯ ಸ್ತೋತ್ರ, ದುಡ್ಡಿನ ಆಸೆ. ಓದಿ 20ನೇ ಅದೇ ಅಧ್ಯಾಯದ 20ನೇ ವಾಕ್ಯ ಓದಿ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ಓದಿ. ದೇವರ ಮನುಷ್ಯನಾದ ಎಲಿಷನ ಸೇವಕ ಗೆಹಜಿಯ ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನಾದರೂ ಬಾಚಿಕೊಂಡು ಬರುವೆನು. ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ, ಎಫ್ರಾಯಿಮ್ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ, ಆದುದರಿಂದ ಅವರಿಗೋಸ್ಕರ ಬೇಗನೆ ಬಂದು 1 ತಾಲಂತು ಬೆಳ್ಳಿಯನ್ನು 2 ದಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಕ್ಕಾಗಿ ನನ್ನ ಯಜಮಾನನನ್ನು ನಿನ್ನ ಬಳಿಗೆ ಕಳಿಸಿದನು ಎಂದು ಉತ್ತರ ಕೊಟ್ಟನು. ಹಾಲೆಲೂಯಾ ಸ್ತೋತ್ರ. ಗೆಲಿಜಿ ಎಲ್ಲಿ ತಪ್ಪದ ನೋಡಿ. ಹಾಲೆಲೂಯಾ ಸ್ತೋತ್ರ. ಆಕ್ಚುಲಿ ದೇವರವನನ್ನ ಪ್ರವಾದಿ ಹಾಲೆಲೂಯಾ ಸ್ಥಾನದಲ್ಲಿ ನಿಲ್ಲಿಸ್ಬೇಕಂದ್ರೆ ದೇವರು ನಿಲ್ಲಿಸಿದ್ರು. ಆ ಪ್ರವಾದನ ಸ್ಥಾನದ ಕಳ್ಕೊಂಡಿದ್ದು ಯಾರು? ಈ ಗೆಲಿಜಿನೇ. ಹಾಲೆಲೂಯಾ. ದೇವರು ಏನೇ ಮಾಡಿದ್ರು ಅದಕ್ಕೆ ಹೇಳಿದ್ದು ಎಲ್ಲ ಒಳ್ಳೆಯದೇ ಕಾರ್ಯ ಮಾಡೋದು. ಎಡೋದಾಗ ನಾವು ಎಲ್ಲಿ ಎಡುತ್ತೀರಿ ಅಲ್ಲಿ ನಾವು ತಿದ್ಕೊಳ್ಬೇಕು, ಅಲ್ಲಿ ನಾವು ನೋಡಲು ಪಡಬೇಕು ಯಾರು ನಮ್ಮ ಜೀವಿತದಲ್ಲಿ ವಂಚನೆ ಮಾಡ್ತಾ ಇದ್ದಾರೆ. ಹಾಲೆಲೂಯಾ ಸ್ತೋತ್ರ. ಇವಾಗ ದೇವರು ಮಾತಾಡ್ತಾರೆ, ಶತ್ರುನು ಮಾತಾಡ್ತಾನೆ. ದೇವರು ಮಾತಾಡ್ತಾರೆ, ಶತ್ರು ಮಾತಾಡ್ತಾರೆ.
ಎಚ್ಚರವಿದ್ದು ನಾವು ಕಾಯಿಸ್ಕೊಬೇಕು. ಯಾರು ಸರಿಯಾಗಿ ಮಾತಾಡ್ತಾ ಇರೋದು, ದೇವರ ಮಾತಾಡ್ತಾ ಇದ್ದಾರಾ ಇಲ್ಲ ಶೈತಾನನ ಮಾತಾಡ್ತಾ ಇದ್ದಾನ ಅಂತ ತಿಳ್ಕೊಬೇಕು. ಆ ತಿಳ್ಕೊನ ಸ್ಥಾನದಲ್ಲಿ ನಾವು ನಿಲ್ಲಲ್ಲ ಪಡಬೇಕು. ಈ ಗೆಲಿಜಿ ಹಾಲೆಲೂಯ ಎಲಿಷನ ನಂತರ ಇವನು ಪ್ರವಾದಿಯಾಗಿ ನಿಲ್ಲಬರಬೇಕಾಯಿತು. ಆದರೆ ಇವನು ಏನಾಯ್ತು, ಇವನ ಜೀವಿತ ಅಂದರೆ ಆ ನಾಮನಿಗೆ ಬಂದಿದ್ದ ಕುಷ್ಠರೋಗ ಇವನು ತಲೆ ಮೇಲೆ ಬಿಡ್ತು. ಹಾಲೆಲೂಯ ಸ್ತೋತ್ರ. ಇವನಿಗೆ ಬಂತು. ಏನಕ್ಕೆ ಇವನಿಗೆ ಬಂತು ಅಂದರೆ ಹಾಲೆಲೂಯ ಸ್ತೋತ್ರ, ಒಂದು ಸತಿ ದೇವರು ಏನು ಹೇಳಿದ್ರು ಒಳ್ಳೇದೇ. ಆ ಮುಟ್ಟಬೇಡ ಅಂತ ದೇವರು ಹಾಲೆಲೂಯ ಸ್ತೋತ್ರ ಎಲಿಷನ್ ಹೇಳಿರ್ತಾನೆ, ನೀನು ತಂದಿದ್ದ ವಸ್ತು ನೀನೇ ಎತ್ಕೊಂಡು ಹೋಗು, ನನಗೆ ಅದಕ್ಕೆ ಬೇಡೇ ಬೇಡ ಅಂತ. ಯಾಕಂದರೆ ಒಂದು ಅಭಿಷೇಕ ಮಾಡಿ ನಿಲ್ಲಿಸಿದಾಗ ದುಡ್ಡು ಕೊಟ್ಟು ಹಾಲೆಲೂಯ ಸ್ತೋತ್ರ ಇದು ಕೊಟ್ಟು ಅದನ್ನು ಖರೀದಿ ಮಾಡೋಕ್ಕಾಗಲ್ಲ. ಆ ಅಭಿಷೇಕ ನಮಗೆ ಜೀವಿತದಲ್ಲಿ ಬರಬೇಕು ಅಂದರೆ ನಾವು ಅದನ್ನು ಪ್ರಯಾಸ ಬಿಡಬೇಕು. ಹೆಂಗೆ ಜೀವಿಸ್ಕೊಂಡು ಹೆಂಗನೆ ಮಾಡಿಕೊಂಡು ದುಡ್ಡು ಮಾಡಿ ಅದು ಮಾಡಿ ನಾವು ಅಭಿಷೇಕ ಹೊಂದ್ಕೊಂತೀರ ಅನ್ನೋದು ಆಗೋದಿಲ್ಲ. ದೇವರ ಪ್ರಮಾಣದಲ್ಲಿ ನಿಲ್ಲಲ ಪಡಬೇಕು. ದೇವರ ಪ್ರಮಾಣದಲ್ಲಿ ನಾವು ಜೀವನ ಮಾಡಬೇಕು. ದೇವರ ಪ್ರಮಾಣದಲ್ಲಿ ನಾವು ಹಾಲೆಲೂಯ ಸ್ತೋತ್ರ ನಡೆಯಲ ಪಡಬೇಕು. ಆವಾಗಲೇ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದ ಕಾಣೋದು. ಈ ಎಲಿಷನಿಗೆ ಗೊತ್ತಿತ್ತು ಹಾಲೆಲೂಯ ಸ್ತೋತ್ರ ನಾಮನ ಬಂದಿದ್ದ ಹಾಲೆಲೂಯ ಸ್ತೋತ್ರ ಮನಸ್ಸು ಅವನು ಸರಿ ಇಲ್ಲ, ದುಡ್ಡು ಕೊಟ್ಟು ನನ್ನನ್ನು ಕೊಂಡ್ಕೊಬೋದು ಅಂತ ಎಲಿಷನಿಗೆ ಮೊದಲೇ ದೇವರು ತಿಳಿಸಿದ್ರು. ಅದಕ್ಕೆ ಈ ಎಲಿಷನು ನಾಮನ ಸಂಗಡ ಹೋಗ್ಲಿಲ್ಲ, ನಾಮನ ಸಂಗಡ ಕೈಗೆ ಜೋಡಿಸ್ಲಿಲ್ಲ. ಎಲಿಷನ ಒಂದೇ ಒಂದು ಮಾತು ಹೇಳ್ದ, ಹೋಗು ಯೋಗ್ದಾನ ನದಿನಲ್ಲಿ 7 ಸತಿ ಮುಳುಗಿ ಎತ್ತೋಳು, ನಿನಗೆಲ್ಲ ಸೌಖ್ಯವಾಗತ್ತಂತ. ಈ ನಾಮನು 7 ಸತಿ ಮುಳುಗಿ ಎದ್ದಾಗ ಎಲ್ಲ ಅವನ ಜೀವಿತದಲ್ಲಿ ಏನಾಯ್ತು, ಕುಷ್ಠರೋಗ ಎಲ್ಲ ಹೋಗಿ ಹೊಸ ಸ್ಕಿನ್ನು, ಒಂದು ಹೊಸ ಚರ್ಮ ಅವನ ಜೀವಿತದಲ್ಲಿ ಸೃಷ್ಟಿಯಾಯಿತು. ಸೃಷ್ಟಿಯಾದಾಗ ಆ ಏನಾಯ್ತು, ನಾಮನಿಗೆ ಇದ್ದಿದ್ದ ಆ ರೋಗ ಈ ಗೆಲಿಜನಿಗೆ ಬಂತು. ಅದೇ ಕೊನೆಯ ಅಧ್ಯಾಯ ಓದಿ, 25ನೇ ಅಧ್ಯಾಯ ಓದಿ. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲಿಷನು ಅವನನ್ನು ಗೆಹಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲಿಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಒಬ್ಬನು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿದ್ವನಗಳು, ದಾಸದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮನನ್ನು ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಹಾಲೆಲೂಯ ಸ್ತೋತ್ರ. ಏನಾಯ್ತು, ನಾಮನ ಕುಷ್ಠರೋಗ ಇನ್ನಿಗೂ ನಿನಗೆ ಸಂತತಿಗೂ ಸದಾಕಾಲ ಟ್ರಾನ್ಸ್ಫರ್ ಆಗಾಯ್ತು. ಆ ಶಾಪ, ನಾಮನಿಗಿದ್ದ ಶಾಪ ಈ ಗೆಲಿಷನಿಗೆ ಬಂತು. ಏನಕ್ಕೆ ಗೆಲಿಷನಿಗೆ ಬಂತು? ಹೋಗಿ ನಾಮನ ಜೊತೆ ಹಾಲೆಲೂಯ ಸ್ತೋತ್ರ ಬೇಡ ಅಂದಾಗ ಏನು ಮಾಡಿದವನು, ಆಸ್ತಿ ಅಂದರೆ ಅವನು ಏನೇನು ತಂದಿದ್ನ ಎಲ್ಲ ಸಾಮಾನು ಇವನು ತಗೊಂಡಿದ್ದಕ್ಕೆ ಏನಾಯ್ತು, ಆ ನಾಮನಿಗಿದ್ದಿದ್ದ ಅದೇ ಕುಷ್ಠರೋಗ ಈತನಿಗೂ ಈತ ಸಂತತಿಗೂ ಹಾಲಲ್ಲಿ ತಲೆಮಾರಂತ ಏನಾಯ್ತು, ಟ್ರಾನ್ಸ್ಫರ್ ಆಯಿತು. ಆದರೆ ದೇವರು ಅವನನ್ನು ಏನಂತ ಇಟ್ಟಿದ್ದು, ನೀನೊಂದು ಪ್ರವಾದಿ ಆಗುವಂಥ ದೇವರನ್ನು ನಿಲ್ಲಿಸಿದ್ದು. ಎಲಿಷನ ನಂತರ ಈ ಗೆಲಿಜಿನೇ ಪ್ರವಾದಿಯಾಗಿ ನಿಲ್ಲಬೇಕಾಯಿತು. ಎಲಿಷನ ನಂತರ ಈ ಗೆಲಿಜಿನೇ ಹಾಲೆಲೂಯ ಸ್ತೋತ್ರ ಇಸ್ರಾಯೇಲ್ಗೆ ಒಂದು ಪ್ರವಾದಿಯಾಗಿ ನಿಂತು ಹಾಲೆಲೂಯ ಸ್ತೋತ್ರ ದೇವರ ಜನಗಳನ್ನು ನಡೆಸಬೇಕಾಯಿತು. ಆದರೆ ಇವನು ಏನು ಮಾಡ್ದ, ಗೆಲಿಜಿ ಹಾಲೆಲೂಯ ಸ್ತೋತ್ರ ನಾಮನ ಬಂದಿದ್ದ ಕುಷ್ಠರೋಗನ ತಗೊಂಡು ಹಾಲೆಲೂಯ ಸ್ತೋತ್ರ ದೇವರ ಕರೆದಿದ್ದ ಕರೆಯಲ್ಲಿ ಬಿಟ್ಟು ಇಂಜರಿ ಹೋದ. ಹಾಲೆಲೂಯ ಸ್ತೋತ್ರ. ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಏನೇ ಮಾಡಿದ್ರು ಎಲ್ಲ ಒಳ್ಳೇದಕ್ಕೆ ಮಾಡೋದು. ಕೆಲವೊಂದು ಸಿಚುವೇಶನ್ ಶತ್ರು ನಮ್ಮನ್ನು ಹೆಂಗೆ ವಂಚನೆ ಮಾಡ್ತಾನೆ ಅಂದರೆ ನಮಗೆ ಗೊತ್ತೇ ಆಗಲ್ಲ. ಯಾವ ಥರ ವಂಚನೆ ಮಾಡ್ತಾನೆ ಅಂತ ಗೊತ್ತೇ ಆಗಲ್ಲ. ಆ ಥರ ವಂಚನೆ ಮಾಡ್ತಾನೆ, ಆ ಥರ ಅವನು ಇದು ಮಾಡ್ತಾನೆ, ನಮ್ಮ ಮೆಂಟಾಲಿಟಿನ ಹಿಡಿತಾನೆ. ಅದಕ್ಕೆ ಹಾಲೆಲೂಯ ಸ್ತೋತ್ರ ಹೇಳೋದು, ಬ್ರೈನ್ ಈಸ್ ಅ ಬ್ಯಾಟಲ್ ಫೀಲ್ಡ್ ಅಂತ. ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಯುದ್ಧ ರಂಗದಲ್ಲಿ ಇರುತ್ತೆ. ಯಾವಾಗಲೂ ಮನಸ್ಸಿನಲ್ಲಿ ಬಂದು ಅವನು ಏನು ಮಾಡ್ತಾನೆ, ಬೇಡದಿರೋ ಕಾರ್ಯಗಳು ಕೂಗ್ತಾ ಇರ್ತಾನೆ, ಬೇಡದಿರೋ ಕಾರ್ಯಗಳು ಹೇಳ್ತಾ ಇರ್ತಾನೆ. ಇವಾಗ ದೇವರ ಹಾಲೆಲೂಯ ಸ್ತೋತ್ರ ನಮ್ಮ ಮನಸ್ಸು ಏನು ಹೇಳ್ತಾ ಇರ್ತಾ ಪ್ರಾರ್ಥನೆ ಮಾಡುವಂತ, ಅದೇ ಹಾಲೆಲೂಯ ಸ್ತೋತ್ರ ಅದು ಏನು ಮಾಡುತ್ತೆ, ಆಪೋಸಿಟ್ಟು ಈ ವೈರಿ ಏನು ಮಾಡ್ತಾನೆ, ಇನ್ನೂ ಸ್ವಲ್ಪದ್ದು ಮಳ್ಕೋ, ಇನ್ನೂ ಸ್ವಲ್ಪ ನೀನು ಹಿಂಗೆ ಇರು, ಇನ್ನೂ ಸ್ವಲ್ಪ ಇದು ಮಾಡು, ನಿನ್ನ ಶರೀರ ಟೈರ್ಡ್ ಆಗಿದೆ, ನೀನು ಇದಕ್ಕೆಲ್ಲ ಆಗೋದಿಲ್ಲ, ಇನ್ನೂ ಮಳ್ಕೋ, ಇನ್ನೂ ಸ್ವಲ್ಪ ಹಿಂಗೆ ಇರು, ಆರಾಮಾಗಿ ಜೀವನ ಮಾಡು ಅಂತ ಯಾವಾಗಲೂ ಈ ವೈರಿ ಹೇಳ್ತಾ ಇರ್ತಾನೆ. ಹಾಲೆಲೂಯ ಸ್ತೋತ್ರ. ದಾವೀದನ ಜೀವಿತದಲ್ಲಿ ಅದೇ ಸಂಭವಿಸಿತು. ಹಾಲೆಲೂಯ. ದಾವೀದನು ಜೀವಿತದಲ್ಲಿ ಅದೇ ಅವನ ಜೀವಿತದಲ್ಲಿ ಸಂಭವಿಸಿತು. 2 ಸಮಯವೇಳೆನ ಪುಸ್ತಕದಲ್ಲಿ 16ನೇ ಅಧ್ಯಾಯದ 1ನೇ ವಾಕ್ಯ ಓದೋಣ. 2 Samuel chapter 16 verse 1. ದಾವೀದನು ಗುಡ್ಡದ ತುದಿಯ ಆಚೆಗೆ ಹೋದ ಕೂಡಲೇ 11ನೇ ಅಧ್ಯಾಯದ 1.
11ನೇದ 1. ಮರು ವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಮೋವಾಬನನ್ನು ತನ್ನ ಸೇವಕರನ್ನು ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬಕ್ಕೆ ಮುತ್ತಿ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿ ಇದ್ದನು. ಇಂಗ್ಲೀಷ್ ಬೈಬಲ್ನಲ್ಲಿ ಏನು ಕೊಟ್ಟಿದೆ ಗೊತ್ತಾ ಶಿಲ್ಪ? ಇಂಗ್ಲೀಷ್ ಬೈಬಲ್ ಇದೆ ನಿಂದು, ಓದು. ಇಂಗ್ಲೀಷ್ ಬೈಬಲ್ ಚೆನ್ನಾಗಿ ಕೊಟ್ಟಿದ್ದಾರೆ. 11:1 2 Samuel 11:1. In the spring of the year, the time when kings go out to battle, David sent Jacob and his servants with him, and all Israel, and they ravaged the Ammonites and beside. ಇಲ್ಲಿ ಇಂಗ್ಲೀಷ್ ಬೈಬಲ್ನಲ್ಲಿ NIV-ನಲ್ಲಿ ಆ ಥರ ಕೊಟ್ಟಾರೆ, KJV-ನಲ್ಲಿ ಏನು ಕೊಟ್ಟಾರೆ ಗೊತ್ತಾ? ಈತನು ಯುದ್ಧಕ್ಕೆ ಹೋಗ್ಬೇಕಾಯ್ತು, ಆದರೆ ಇವನು ಹೋಗದೆ ಯೋಬನನ್ನ ಹಾಲೆಲಿಯೋಸತ್ರ ವಿದ್ಯುತ್ ಕಳಿಸ್ತಾ ಇದ್ದಾನೆ. ದೇವರ ದಾವಿದನ ಕರೆದಿರೋದು ಯುದ್ಧ ಮಾಡೋಕ್ಕೆ ದೇವರು ದಾವಿದನ ಕರೆದಿದ್ದು. ಯಾಕಂದರೆ ಅವನ ಮೇಲೆ ಇದ್ದಿದ್ದ ಅಭಿಷೇಕ ಭಯಂಕರವಾದ ಅಭಿಷೇಕ ಇತ್ತು. ಗೋಳಿಯಾತನ ಹೊಡೆದು ನಿಲ್ಲಿಸಿದ್ದು, ಬರೀ ಕಲ್ಲಿಂದ ಗೋಳಿಯಾತನ ಹೊಡೆದು ನಿಲ್ಲಿಸಿದ್ದು. ಅದಲ್ಲದೆ ಫಿಲಿಸ್ಟೀನ್ಗಳನ್ನು ಎಲ್ಲರನ್ನೂ ಹಾಲೆಲಿಯೋಸತ್ರ ಕೊಲ್ದವರು ಈ ದಾವಿದನಾಗಿರ್ತಾನೆ. ಈತನ ಮೇಲೆ ಇದ್ದಿದ್ದ ಅಭಿಷೇಕ ಅಂಥ ಅಭಿಷೇಕ. ಈತನ ಮೇಲೆ ಇದ್ದ ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ. ಹಾಲೆಲಿಯೋಸತ್ರ ಇವನು ಎಲ್ಲಿ ಹೋದ್ರೂ ಜಯ ಕಾಣ್ತಾ ಇದ್ದ. ಎಲ್ಲೇ ಯುದ್ಧಕ್ಕೆ ಹೋಗ್ಲಿ ಅದ್ಭುತ ಕಾಣ್ತಾ ಇದ್ದ. ಎಲ್ಲೇ ಯುದ್ಧಕ್ಕೆ ಹೋಗ್ಲಿ ಸೋಲು ಅನ್ನೋದು ಕಾಣ್ತಾ ಇದ್ದಿಲ್ಲ ಇವನ ಜೀವಿತದಲ್ಲಿ. ಎಲ್ಲ ಹಾಲೆಲಿಯೋಸತ್ರ ಜಯ 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 ಅವನ ವಿದ್ಯದಲ್ಲಿ. ಆದರೆ ಇವನು ಏನು ಮಾಡ್ದ ಗೊತ್ತಾ? ಆ ವಿದ್ಯಕ್ಕೆ ಹೋಗ್ಬೇಕಾಯ್ತು ಹಾಲೆಲಿಯೋಸತ್ರ. ಆದರೆ ಇವನು ಏನು ಮಾಡ್ದ? ವಿದ್ಯಕ್ಕೆ ಹೋದೆ ಮನೆಯಲ್ಲೇ ಕುತ್ಕೊಂಡು ಮತ್ತೊಬ್ಬರನ್ನ ವಿದ್ಯಕ್ಕೆ ಕಳಿಸ್ತಾ ಇದ್ದಾನೆ. ಕಳಿಸಿದಾಗ ಅವನ ಜೀವಿತದಲ್ಲಿ ಏನು ಸಂಭವಿಸ್ತು ಗೊತ್ತಾ? ಹಾಲೆಲಿಯೋಸತ್ರ ಕಳಿಸ್ಬೇಕಾದ್ರೆ ಅವನ ಜೀವಿತದಲ್ಲಿ ಏನು ಸಂಭವಿಸ್ತು ಅಂದರೆ ಅಲ್ಲೇ ಅವನ ಪಾಪ ಸಂಭವಿಸಿದ್ದು. ಅಲ್ಲೇ ಅವನು ಇದ್ರಲ್ಲ, ಇಲ್ಲಿ ಬಾ ಕುತ್ಕೋ ಬಾ. ಅಲ್ಲೇ ಅವನ ಜೀವಿತದಲ್ಲಿ ಏನಾಗಿತ್ತು? ಪಾಪ ಸಂಭವಿಸಿದ್ದು. ದಾವಿದನು ಅಲ್ಲಿವರೆಗೂ ಅವನ ಜೀವಿತದಲ್ಲಿ ಏನು ಹೋರಾಟ ಇದ್ದಿಲ್ಲ. ಯಾವಾಗ ಅವನು ವಿದ್ಯಕ್ಕೆ ಹೋಗದೆ ಮತ್ತೊಬ್ಬರನ್ನ ವಿದ್ಯಕ್ಕೆ ಕಳಿಸ್ನೋ ಅಲ್ಲೇ ಅವನ ಜೀವಿತದಲ್ಲಿ ಪಾಪ ಸಂಭವಿಸಿದ್ದು. ಅಲ್ಲೇ ಅವನು ಏನು ಮಾಡ್ದ? ಫ್ರೀ ಆಗಿದ್ದೀನಿ ಅಂದ್ಬಿಟ್ಟು ಮಾರ್ಗೆ ಮನೆಯಲ್ಲಿ ನಡೀತಾ ಇರ್ಬೇಕಾದ್ರೆ ಏನಾಯಿತು? ಅಲ್ಲಿ ನೋಡಬಾರ್ದ ದುಷ್ಟ ನೋಡಿ ಅಲ್ಲಿ ಏನಾಯಿತು? ಪಾಪ ಸಂಭವಿಸ್ತು. ಹಾಲೆಲಿಯೋಸತ್ರ. ಫಸ್ಟೇ ನಮ್ಮ ಜೀವಿತದಲ್ಲಿ ಪಾಪ ಬರಲ್ಲ. ಫಸ್ಟ್ ನಮ್ಗೆ ಟೆಂಪ್ಟೇಷನ್ ಬರುತ್ತೆ, ಆಮೇಲೆ ಪಾಪ ಬರುತ್ತೆ. ಯಾವಾಗ ನಾವು ಪಾಪದಲ್ಲಿ ನಿಲ್ತಿರೋ ಆ ಪಾಪನೇ ನಮಗೇನಾಗುತ್ತೆ? ಮರಣ ತಂದಾಕುತ್ತೆ. ಹಾಲೆಲುಯ. ಈ ದಾವಿದನು ಜೀವಿತದಲ್ಲಿ ನೋಡ್ಬೇಕಂದ್ರೆ ಅಲ್ಲಿವರೆಗೂ ಅವನ ಕುಟುಂಬದಲ್ಲಿ ಕರೆಕ್ಟ್ ಬೇಸೇಬೆ ಜೊತೆ ಯಾವಾಗ ವ್ಯಭಿಚಾರ ಮಾಡಿದೆ. ಯಾಕಂದರೆ ಅವಳು ಬೇಸೇಬಳು ಏನಾಗಿರ್ತಾಳೆ? ಮತ್ತೊಬ್ಬಳ ಹೆಂಡತಿ ಆಗಿರ್ತಾಳೆ. ಇವನು ನೋಡಿ ಏನು ಮಾಡ್ದ? ಮೇಲೆಯಿಂದ ನೋಡಿ ಆಸೆ ಬಂತು. ಆಸೆ ಹೋಗಿ ಏನಾಯಿತು? ಪಾಪ ಸಂಭವಿಸ್ತು. ಈ ಪಾಪ ಏನಾಯಿತು? ಇಡೀ ಕುಟುಂಬದಲ್ಲಿ ಅವನ ಜೀವಿತದಲ್ಲಿ ಕಷ್ಟಗಳು ಎದುರಿಸ್ದ. ಯಾಕಂದರೆ ಸ್ವಂತ ಮಗಳು ಮತ್ತೆ ಮಾನಭಂಗ ಮೆರೆದು ಅದೇ ಹಾಲೆಲಿಯೋಸದ ಮಗನು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ನಿಂತ ಅನೇಕ ಕಾರ್ಯಗಳು ಇವನ ಜೀವಿತದಲ್ಲಿ ಅಲ್ಲಿಂದ 11ನೇ ಅಧ್ಯಾಯದಿಂದ ನೋಡಲ್ಪಡಬೇಕಾದ್ರೆ ಇವನ ಜೀವಿತ ಕುಟುಂಬದಲ್ಲೇ ಕಷ್ಟಗಳು ಬಂತು, ಕುಟುಂಬದಲ್ಲೇ ಹೋರಾಟ ಬಂತು, ಕುಟುಂಬದಲ್ಲೇ ಹಾಲೆ ಭಿನ್ನವನ ಬಂತು, ಕುಟುಂಬದಲ್ಲೇ ಎಲ್ಲ ಕಾರ್ಯಗಳು ನಡೆಯಿತು. ಇದು ಏನಕ್ಕೆ ಅಂದರೆ ಅವನು ವಿದ್ಯೆಗೆ ಹೋಗಿದ್ರೆ ಇವು ಯಾವ ಕಾರ್ಯ ಆಗ್ತದಿಲ್ಲ. ಆದರೆ ಇವನು ಬದಲು ಇನ್ನೊಬ್ಬನ ಕಳಿಸ್ದ ನೋಡಿ ಹಾಲೆಲಿಯೋಸತ್ರ. ಅಲ್ಲಿ ಅವನ ಜೀವಿತದಲ್ಲಿ ಏನಾಯಿತು? ಪಾಪ ಸಂಭವಿಸಿ ಅಲ್ಲಿ ಅವನ ಕಾರ್ಯಗಳು ನೆರವೇರಿತು. ಅದೇ ಥರ ಸಿಂಸೋನನ ದೇವರು ಕರೆದ್ರು. ಅವನೊಂದು ಅವನೊಂದು ಪರಾಕ್ರಮಶಾಲಿ ಆಗಿರ್ತಾನೆ. ಅವನ ಮುಂದೆ ಯಾರು ನಿಲ್ಲಕ್ಕಾಗ್ತದಿಲ್ಲ, ಅವನ ಮುಂದೆ ನಿಂತ್ಕೊಂಡು ಯಾರು ಯುದ್ಧ ಮಾಡೋಕ್ಕಾಗ್ತದಿಲ್ಲ. ಅಷ್ಟು ಬಲಿಷ್ಠಶಾಲಿ ಈ ಸಿಂಸೋನನಾಗಿರ್ತಾನೆ. ಇವನ ಜೀವಿತದಲ್ಲಿ ಎಲ್ಲಿ ಎರಗ್ನ ಅಂದರೆ ಅವನು ಮಾಡಿದ ಒಂದೇ ಒಂದು ಕಾರ್ಯ. ಯಾಕಂದರೆ ಸಿಂಸೋನನಿಗೆ ದೇವರು ಹಾಲೆಲಿಯೋಸತ್ರ ವಾಗ್ದಾನ ಮಾಡಿ ಅವನನ್ನು ಏನು ಮಾಡಿರ್ತಾರೆ? ಹಾಲೆಲಿಯೋಸತ್ರ ನಿಲ್ಲಿಸಿರ್ತಾರೆ. ನ್ಯಾಯಾಧಿಪತಿಗಳ ಬುಕ್ ಆಫ್ ಜಡ್ಜಸ್ 13ನೇ ಅಧ್ಯಾಯದ 5ನೇ ವಾಕ್ಯ ಓದಿ. ನ್ಯಾಯಸ್ಥಾಪಕಗಳು 13ನೇ ಅಧ್ಯಾಯದ 5ನೇ ವಾಕ್ಯ. ಇನ್ನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದನಿಂದ ದೇವರಿಗೆ ಪ್ರತಿಷ್ಠಿತನಾಗಿರುವನು. ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ತರುವಾಯ ಸಾಕು ಹಾಲೆಲಿಯೋಸತ್ರ. ಈ ಸಿಂಸೋನನು ಹುಟ್ಟಬೇಕಾದ್ರೆ ದೇವರ ಒಂದು ವಾಗ್ದಾನ ಜೀವಿತದಲ್ಲಿ ಬಂತು. ಇವನೇನಾಗಿರ್ತಾನೆ? ನಜರೇತ್ ಅಂದರೆ ದೇವರಿಗಿಂದ
ಪ್ರತಿಷ್ಠಲ್ಪಟ್ಟವನು. ಅಂದರೆ ನಜರೇತ್ ಅಂತಾರೆ. ಅವರಲ್ಲಿ ಸ್ತೋತ್ರ. ಇಂಗ್ಲೀಷ್ನಲ್ಲಿ ನಜರೇತ್ ಅಂತಾರೆ, ಕನ್ನಡದಲ್ಲಿ ಏನಂತಾರೆ? ನಜರೇತನ. ಕನ್ನಡದಲ್ಲೂ ನಜರೇತ್ ಅಂದ್ರೆ ಈ ನಜರೇತ್ಗೆ ಒಂದು ಏನಿರುತ್ತೆ, ನಿಯಮ ಇರುತ್ತೆ. ಈತನು ಹಾಲೆಲ್ಲ ಸತ್ರ ಶೇವ್ ಮಾಡ್ಕೊಂಡು ಕೊಡ್ದು, ಈತನ ಕಾಲ ಒಂದು ಬ್ಲೇಡ್ ಹಾಕಿ ಶೇವ್ ಮಾಡಬಾರ್ದು, ಬ್ಲೇಡ್ ಹಾಕಿ ಏನೂ ಮಾಡಬಾರ್ದು, ಆ ಥರ ಒಂದು ನಿಯಮ ಇರುತ್ತೆ. ಆಮೇಲೆ ಹಾಲೆಲ್ಲ ಸುತ್ತ ಔಷಧಿ ಏನೇ ಆಗಲಿ, ಸತ್ತ ಪ್ರಾಣಿ ಆಗಿರಲಿ, ಸತ್ಯದವ್ರು ಆಗಿರಲಿ, ಯಾರೇ ಆಗಿರಲಿ, ಹತ್ರ ಹೋಗ್ಕೊಡ್ದು, ಅವ್ರನ್ನ ಮುಟ್ಕೊಡ್ದು ಅಂತ ಫುಲ್ಲು ಇದೆ. ಧರ್ಮೋಪಕಾಂಡ ನಾನು ಓದಿಸೋಕೆ ಸಮಯ ಇಲ್ಲ. ಧರ್ಮೋಪಕಾಂಡದ 8ನೇ ಅಧ್ಯಾಯ 1ರಿಂದ 10ನೇ ವಾಕ್ಯವರೆಗೂ ಇದು ಫುಲ್ ಸ್ಟೋರಿ ಇದೆ. ಇವನು ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಎಲ್ಲ ಕಾರ್ಯಗಳಿದೆ. ನಜರೇತ್ ಅಂದರೆ ದೇವರಿಂದ ಸಪ್ರೇಟ್ ಆಗಿರೋನು, ದೇವರಿಂದ ಸಪ್ರೇಟ್ ಆಗಿ ದೇವರ ಮಾರ್ಗದಲ್ಲಿ ನಡೆಯಲ್ಪಡಬೇಕು. ಅವನು ಆಗಲಿ ದ್ರಾಕ್ಷಾರಸ ಆಗಲಿ, ಯಾವುದೇ ಪಾನ ಆಗಲಿ ಅವನು ಕುಡಿದು ಏನು ಕುಡಿದ್ರು ಪರಿಶುದ್ಧವಾಗಿ ಇರಬೇಕು. ಅವನ ಜೀವಿತ ಅವನು ಪರಿಶುದ್ಧವಾಗಿ ನಿಲ್ಲಲ್ಪಡಬೇಕು, ಪರಿಶುದ್ಧವಾಗಿ ಅವನ ಜೀವಿತದಲ್ಲಿ ಕಾಣಬೇಕು. ಆ ಥರ ಇದ್ದಾಗ ಅವನ ಜೀವಿತದಲ್ಲಿ ಒಂದು ಕಾರ್ಯ ಸಂಭವಿಸ್ತು. ಎಲ್ಲಿ ಕಾಂಪ್ರಮೈಸ್ ನಡೀತು ಅಂದರೆ ಅದೇ 14ನೇ ಅಧ್ಯಾಯದ 8-9, ಅಂದರೆ 8-9, ಅದೇ ಅಧ್ಯಾಯದ 14ನೇ ಅಧ್ಯಾಯದ 8-9, ನೆಕ್ಸ್ಟ್ ಚಾಪ್ಟರ್. ಆ ಜೇನನ್ನು ಕೈಯಲ್ಲಿ ತೆಗೆದುಕೊಂಡು ತಿನ್ನುತ್ತಾ ಹೋದನು. ತನ್ನ ತಂದೆ ತಾಯಿಗಳಿಗೂ ಕೊಟ್ಟನು, ಅವರು ತಿಂದರು. ಆದರೆ ಅದು ನನಗೆ ಸಿಂಹದ ಹೊಡಿಲಿನಲ್ಲಿ ಸಿಕ್ಕಿತೆಂಬುದನ್ನು ಅವರಿಗೆ ತಿಳಿಸಲಿಲ್ಲ. ಸಿಂಹದ ಹೊಡಿಲಿನಲ್ಲಿ ಸಿಕ್ಕಿತೆಂಬುದು ಅವರಿಗೆ ತಿಳಿಸಲಿಲ್ಲ. ಸಂಸೋನನ ತಂದೆಯು ಹೆಣ್ಣಿನ ಮನೆಗೆ ಬಂದ ಮೇಲೆ ಇವನು ಫಸ್ಟ್ ಕಾಂಪ್ರಮೈಸ್ ಎಲ್ಲಿ ಮಾಡ್ದ ಅಂದರೆ, ಸಿಂಹ ಸತ್ತು ಬಿದ್ದ ಸಿಂಹದಲ್ಲಿ ಜೇನು ಏನಾಗಿತ್ತು, ಜೇನು ಕಟ್ಟಿತ್ತು. ಆ ಜೇನು ಕಟ್ಟಿದ್ದನ್ನ ತಿಂದ. ಅಂದರೆ ಈ ನಜರೇತಿಗೆ ಒಂದು ದೇವರ ಕಾರ್ಯ ಕೊಟ್ಟಿರ್ತಾರೆ. ಸತ್ತಿರೋ ಪ್ರಾಣಿ ಆಗಲಿ, ಸತ್ತಿರೋ ಯಾವುದೇ ಆಗಿರಲಿ ಅದನ್ನು ಮುಟ್ಕೊಡು, ಅದು ಅಶುದ್ಧವಾಗಿರುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ಆದರೆ ಇವನು ಏನು ಮಾಡ್ತಾನೆ, ಅಲ್ಲಿ ಸತ್ತಿರೋ ಸಿಂಹದಲ್ಲಿ ಹಾಳೆಲ್ಲ ಸತ್ತಿರೋ ಜೇನು ಕಟ್ಟಿರುತ್ತೆ, ಅದನ್ನು ಹೋಗಿ ಇವನು ತಿನ್ನೋದಲ್ಲೇ ಆ ತಂದೆ ತಾಯಿಗೂ ಕೊಡ್ತಾನೆ. ಅದು ಫಸ್ಟ್ ಕಾಂಪ್ರಮೈಸ್ ಮಾಡ್ಕೊಂಡ. ನೆಕ್ಸ್ಟ್ ಎಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ ಅಂದರೆ, ಅವನು ಹಾಲೆಲ್ಲ ಸತ್ರ ಪರಿಶುದ್ಧ ವಿವಾಹ ಅಂದರೆ ಎಲ್ಲಂದ್ರಲ್ಲಿ ಅವನು ವಿವಾಹ ಮಾಡ್ಕೊಳಂಗಿಲ್ಲ, ಯಾರನ್ನು ವಿವಾಹ ಮಾಡ್ಕೊಳಂಗಿಲ್ಲ, ವ್ಯಭಿಚಾರ ಮಾಡಂಗಿಲ್ಲ ಅಂತ ದೇವರ ವಾಕ್ಯದಲ್ಲಿ ನಾವು ನಜರೇತದಲ್ಲಿ ಎಲ್ಲ ಕಾಣ್ತೀರಿ. ಇವನು ಎಲ್ಲಿ ಇದು ಮಾಡೋದಂದರೆ 16ನೇ ಅಧ್ಯಾಯದ 1ನೇ ವಾಕ್ಯ, ಅಂದರೆ 16ನೇ ಅಧ್ಯಾಯದ 1ನೇ ವಾಕ್ಯ. ವೇಶ್ಯಾವೇಟೆಗೆದಲ್ಲಿ ಹೋಗ್ತಾನೆ, ವೇಷ ಮನೆಯಲ್ಲಿ ಮಲ್ಕೊತಾನೆ. ಇವನು ಮೆಳ್ಕೊಂಡಾಗ ಅಲ್ಲಿ ನೆಕ್ಸ್ಟ್ ಕಾಂಪ್ರಮೈಸ್ ನಡೆಯುತ್ತೆ. ಈ ಕಾಂಪ್ರಮೈಸ್ಗಳು ಯಾವಾಗ ನಾವು ಜೀವಿತದಲ್ಲಿ ಕಾಣುತ್ತೀರೋ ಆವಾಗ ನಮ್ಮನ್ನು ಆ ಅಭಿಷೇಕ ಏನಾಗುತ್ತೆ, ಆ ಅಭಿಷೇಕನ ನಾವು ಕೆಳಗೆ ಮಾಡ್ತೀರಿ. ದೇವರು ಕೊಟ್ಟಿರೋ ಅಭಿಷೇಕದಲ್ಲಿ ನಾವು ನಿಲ್ಲಲ್ಲ. ಏನೇ ಆಗಿರಲಿ, ನಾವು ಹಾಲೆಲ್ಲ ಸುತ್ತಿರೋ ದೇವರಿಗೆ ಕೊಟ್ಟಿರೋ ಕಾರ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು, ದೃಢವಾಗಿ ಕಾರ್ಯಗಳು ಮಾಡಬೇಕು. ಯಾವಾಗ ನಮ್ಮ ಜೀವಿತದಲ್ಲಿ ಶತ್ರು ನಮ್ಮನ್ನು ಏನು ಮಾಡ್ತಾನೆ, ಹಾಲೆಲ್ಲ ಸುತ್ತ ಸಿಂಹದಾಗೆ ನುಗ್ತಾನೆ, ಸಿಂಹದಾಗೆ ಅವನು ಕಾಯ್ತಾ ಇರ್ತಾನೆ. ಯಾರನ್ನು ನುಂಗಬೇಕು, ಯಾರು ನನಗಾಗಿ ಕಾಯ್ತಾ ಇದ್ದಾರೆ. ದೇವರ ಒಂದು ಅಭಿಷೇಕ ಕೊಟ್ಟಾಗ ಆ ಅಭಿಷೇಕನ ಕಾಪಾಡ್ಕೊಬೇಕಾಗಿರೋ ಜವಾಬ್ದಾರಿ ಯಾರಿಗಿರೋದು? ನಮಗೆ ಇರೋದು. ಹಾಲೆಲೂಯಾ ಸ್ತೋತ್ರ. ಆ ಅಭಿಷೇಕನ ಕಾಪಾಡ್ಕೋ ಜವಾಬ್ದಾರಿ ನಮಗೆ ಇರೋದು. ದೇವರು ಏನೇ ಮಾಡಿದ್ರು, ಒಂದು ಮಗು ಕೊಟ್ಟರು, ಒಂದು ಆಸ್ತಿ ಕೊಟ್ಟರು, ಒಂದು ಏನಾದರೂ ಒಂದು ಮೆಟೀರಿಯಲ್ಸ್ ಬ್ಲೆಸ್ಸಿಂಗ್ ಏನೇ ಕೊಟ್ಟರು, ಅದನ್ನು ಕಾಪಾಡಬೇಕಾಗಿರೋದು ಯಾರಾಗಿರ್ತಾರೋ ಅದನ್ನು ನಾವೇ. ಆ ವಿಷಯಕ್ಕಾಗಿ ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ಆ ವಿಷಯಕ್ಕಾಗಿ ಎಡೆಬಿಡದೆ ನಾವು ಸುದ್ದಿಸ್ತಾ ಇರಬೇಕು. ಒಂದು ಕುಟುಂಬ ದೇವರು ಕೊಟ್ಟಾಗ ಆ ಕುಟುಂಬನ ಹೆಂಗೆ ಹೊಡಿಬೇಕಂತ ಶತ್ರು ಕಾಯ್ತಾ ಇರ್ತಾನೆ. ಹಾಲೆಲೂಯಾ ಸ್ತೋತ್ರ. ಗಂಡ ಹೆಂಡತಿ ಹಾಲೆಲೂಯಾ ಸ್ತೋತ್ರ ಚೆನ್ನಾಗೇ ಹೋಗ್ತಾ ಇರ್ತಾರೆ, ಚೆನ್ನಾಗೇ ಜೀವಿಸ್ತಾ ಇರ್ತಾರೆ. ದಿಢೀರಂತ ಅವ್ರ ಕುಟುಂಬದಲ್ಲಿ ಒಂದು ಗಲಾಟೆ ಬರುತ್ತೆ, ದಿಢೀರಂತ ಕುಟುಂಬದಲ್ಲಿ ಏನೋ ಒಂದು ಕಳವಳ, ಚಿಕ್ಕ ಗಲಾಟೆ. ಆ ಚಿಕ್ಕ ಗಲಾಟೆ ದೊಡ್ಡ ಡೈವರ್ಸ್ ಮಟ್ಟಿಗೆ ಹೋಗ್ಬಿಡುತ್ತೆ. ಹಾಲೆಲೂಯಾ. ಡೈವರ್ಸ್ ಮಟ್ಟಿಗೆ ತೊಗೊಂಡೋಗ್ಬಿಡ್ತಾನೆ. ಅದೇ ಥರ ಕುಟುಂಬದಲ್ಲಿ ಮಕ್ಕಳು ಚೆನ್ನಾಗೇ ಇರ್ತಾರೆ, ಮಕ್ಕಳು ಎಲ್ಲ ಕಾರ್ಯದಲ್ಲಿ ಇರ್ತಾರೆ. ಆ ಮಕ್ಕಳನ್ನ ಕೆಡಿಸೋದು ಆ ದುರಾತ್ಮನೆ. ಮಕ್ಕಳ ಜೀವಿತದಲ್ಲಿ ಬೇರೆದಾರು ಭಿನ್ನಮ ತಂದಾಕಿ ತಂದೆ ತಾಯಿ ಮಾತು ಕೇಳದೆ ಅವ್ರ ಇಷ್ಟ ಪ್ರಕಾರ ಅಂತ ಅವ್ರ ಜೀವನ ಮಾಡೋದು. ಆ ಚಿಕ್ಕ ವಯಸ್ಸಿನಲ್ಲೇ ಬೇಡದಿರೋ ಕಾರ್ಯಗಳು, ಆ ಚಿಕ್ಕ ವಯಸ್ಸಿನಲ್ಲೇ ಬೇಡದಿರೋ ಕೈಗಳು ಮಾಡೋದು ಯಾರು? ಈ ದುರಾತ್ಮದು. ಹಾಲೆಲೂಯಾ ಸ್ತೋತ್ರ. ನಮ್ಮ ವೈರಿ ಆಗಿರ್ತಾನೆ. ಅದಕ್ಕೆ ಹೇಳೋದು ಹಾಲೆಲೂಯಾ ಸ್ತೋತ್ರ. ಯೋಹನ ಬರೆದ ಸುವಾರ್ತೆಯಲ್ಲಿ 10:10 ಓದಿ, ಆ ವಾಕ್ಯ ಓದಿ ಫಸ್ಟು. 10:10 ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರೋದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ಹಾಲೆಲೂಯಾ. ಪ್ರತಿಯೊಂದು ಜೀವಿತದಲ್ಲೂ ಇದು ಸಂಭವಿಸುತ್ತೆ.
ಪ್ರತಿಯೊಬ್ಬನ ಜೀವಿತದಲ್ಲಿ ಸಂಭವಿಸುತ್ತೆ. ಅದಕ್ಕೆ ಎಚ್ಚರವಾಗಿದ್ದು ನಾವು ಕಾಪಾಡ್ಕೊಳ್ಳಬಿಡಬೇಕು. ಒನ್ಸು ನಾವು ಏನು ಮಾಡಬೇಕು ಅಂತ, ಯಾವಾಗಲೂ ದೇವರನ್ನ ಯೇಸುನ ಹೃದಯದಲ್ಲಿ ಇಟ್ಕೊಂಡು ಯಾವಾಗಲೂ ಹೃದಯದಲ್ಲಿ ದೇವರ ಮತ್ತು ಬೇರೆ ಯಾವ ಕಾರ್ಯನ ನಾವು ಜೀವಿತದಲ್ಲಿ ತಗೊಂಡ್ಕೊಡ್ದು. ಯಾವಾಗ ನಾವು ತಗೊತಿರೋ ಅಲ್ಲಿ ಶತ್ರು ನುಗ್ತಾನೆ, ಕುಟುಂಬದಲ್ಲಿ ಕಳವಳ ತಂದಾಗ್ತಾನೆ, ಕುಟುಂಬದಲ್ಲಿ ಭಿನ್ನವನ್ನೇ ತಂದಾಗ್ತಾನೆ. ಯಾವ ಥರ ತಿನ್ನಬೇಕು ಅಂತ ಅವನಿಗೆ ಗೊತ್ತು, ಯಾವ ಥರ ಮಾಡಬೇಕು ಅಂತ ಅವನಿಗೆ ಗೊತ್ತು. ಎಂತೆಂಥ ಅಭಿಷಕ್ತರನ್ನು ಅವನು ಬೀಳಿಸಿದ್ದಾನೆ, ಎಂತೆಂಥ ಕಾರ್ಯಗಳೆಲ್ಲ ಅವನು ಇದು ಮಾಡಿದ್ದಾನೆ. ದೇವರು ಕೊಟ್ಟಿರೋ ಕಾರ್ಯದಲ್ಲಿ ನಾವು ಎಚ್ಚರಗೊಂಡು ಪ್ರಾರ್ಥಿಸುವಂಥ ದೇವರ ವಾಕ್ಯ ಹೇಳುತ್ತೆ. ಎಲೆ ನಿದ್ದೆ ಮಾಡೋವನೇ, ಇನ್ನು ಎಷ್ಟು ಕಾಲ ನಿದ್ದೆ ಮಾಡ್ತೀಯಾ, ಎಚ್ಚರಗೊಂಡು ಪ್ರಾರ್ಥಿಸುವಂಥ ದೇವರ ವಾಕ್ಯ ನಾವು ಕಾಣಲ್ಪಡ್ತೀರಿ. ಹಾಲೆಲೂಯ, ಸ್ತೋತ್ರ. ಇವತ್ತು ಒಂದು ಪಕ್ಷ ನೀವು ಎಲ್ಲೋ ಗೊತ್ತಿಲ್ಲ ಏನಾದರೂ ಕಾರ್ಯಗಳು ಶತ್ರುವಿನ ಕಾರ್ಯದಲ್ಲಿ ನಿಲ್ತಿದ್ದೀರೋ, ಇದನ್ನು ಕಾಲೆಲಿಸದ ಖಂಡಿಸೋದು ಹೆಂಗಂದರೆ ದೇವರಿಗೆ ನಾವು ಒಳಗಾಗಬೇಕು. ದೇವರ ಮಾತಿಗೆ ನಾವು ಏನಾಗಿರಬೇಕು, ವಿಧೇಯರಾಗಬೇಕು. ದೇವರ ಮಾತಿಗೆ ನಾವು ವಿಧೇಯರಾಗಿ ಆವಾಗ ನಮಗೆ ವೈರಿ ಎದುರಿಸೋಕ್ಕೆ ಸಾಮರ್ಥ್ಯ ಕೊಡೋದು ಯಾರೋ, ದೇವರು. ಹಾಲೆಲೂಯ, ಸ್ತೋತ್ರ. ನಾವು ದೇವರಿಗೆ ಒಳಗಾಗಬೇಕು, ಆತನ ವಾಕ್ಯಗೆ ನಾವು ಕೀಳಡಬೇಕು, ಆತನ ವಾಕ್ಯಗೆ ನಾವು ಹಗಲಿರೋ ಜ್ಞಾನ ಸಾಲ ಪಡಬೇಕು. ಯೋಶುವನಿಗೆ ದೇವರು ಏನಕ್ಕೆ ಹೇಳಿದ್ದು, ಯೇಸುವನೇ ನೀನು ಹೆದರಬೇಡ, ಅಂಜಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನ ನಡೆಸ್ತೀನಿ, ನಿನ್ನ ಜೀವಮಾನವನಲ್ಲಿ ಒಂದು ಸೋಲು ಕಾಣಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ಥರ ನೀನು ಎಡೆಬಿಡದ ಧರ್ಮಶಾಸ್ತ್ರಗಳ ಹಗಲು ಇರೋರು ಅದನ್ನು ಜ್ಞಾನಿಸು, ಅದರ ಪ್ರಕಾರ ನಡಿ ಅಂತ ಹೇಳ್ತಾರೆ. ಹಾಲೆಲೂಯ, ಸ್ತೋತ್ರ. ಅದರ ಪ್ರಕಾರ ನಡಿ ಅಂತ ಹೇಳ್ತಾರೆ ದೇವರು. ದೇವರು ನಮಗೆ ಕೊಟ್ಟಿರೋದು ಪ್ರಾಮಿಸ್, ಇದು ದೇವರ ವಾಗ್ದಾನ ಕೊಟ್ಟಿರೋದು. ಇದು ಈ ವಾಗ್ದಾನ ಇಟ್ಕೊಂಡು ನಾವು ಯಾವಾಗ ಜೀವಿಸ್ತಿರೋ, ಈ ವಾಗ್ದಾನ ಇಟ್ಕೊಂಡು ಯಾವಾಗ ನಡೆಸ್ತಿರೋ, ಆವಾಗ ನಮ್ಮ ಕುಟುಂಬದಲ್ಲಿ ಯಾವ ಹೋರಾಟ ಇರಲ್ಲ, ಯಾವ ಕಾರ್ಯಗಳಿರಲ್ಲ, ಯಾವುದು ಇರಲ್ಲ. ಸುಂದರವಾಗಿ ನಾವು ಹೋಗ್ತಾ ಇರ್ತೀರಿ. ಒಂದು ಪಕ್ಷ ಹೋರಾಟ ಬಂತು, ಒಂದು ಪಕ್ಷ ನಿಮ್ಮ ಜೀವಿತದಲ್ಲಿ ಸೋಲು ಕಾಣಿದ್ರೆ ಅಂದರೆ ಹಾಲೆಲೂಯ, ಸ್ತೋತ್ರ, ನೀತಿವಂತನು 7 ಸತಿ ಬಿದ್ದರೂ ಮತ್ತೆ ಅವನು ಎದ್ದು ಬರ್ತಾನೆ. ಹಾಲೆಲೂಯ, ಸ್ತೋತ್ರ. ಮತ್ತೆ ಅವನು ಎದ್ದು ಬರ್ತಾನೆ. ಅದೇ ಅನೀತಿವಂತನು 1 ಸತಿ ಬಿದ್ದರೆ ಅವನ ಜೀವಮಾನ ಮುಗ್ದೋಯ್ತು ಅಷ್ಟೇ. ನೀತಿವಂತನು 7 ಸತಿ ಬೀಳಲಿ, ಅವನು ಎದ್ದು ಬರ್ತಾನೆ. ಹಾಲೆಲೂಯ, ಸ್ತೋತ್ರ. ಅವನು ಎದ್ದು ಬರ್ತಾನೆ, ದೇವರನ್ನ ಸ್ತುತಿಸ್ತಾನೆ. ಅದಕ್ಕೆ ದೇವರು ಯೇಸು ಏನಕ್ಕೆ ಈ ಭೂಲೋಕದಲ್ಲಿ ಕರ್ಕೊಂಬಂದ್ರಂದ್ರೆ, ಹಾಲೆಲೂಯ, ಸ್ತೋತ್ರ, ನಾ ಮಾಡಿದ ತಪ್ಪುಗಳು, ನಾ ಮಾಡಿದ ಪಾಪಗಳು, ನಾ ಮಾಡಿದ ಘೋರ, ಹಾಲೆಲೂಯ, ಸ್ತೋತ್ರ, ಆತನು ಹಾಲೆಲೂಯ, ಸ್ತೋತ್ರ, ಆತನು ತನ್ನ ಮೇಲೆ ಎತ್ಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು. ಹಾಲೆಲೂಯ. ಏನಕ್ಕೆ ಪ್ರಾಣ ಕೊಟ್ಟರು ಅಂದರೆ, ನೀನು ಚೆನ್ನಾಗಿರಪ್ಪ, ನೀನು ಸುಖವಾಗಿರು, ನೀನು ಹಾಲೆಲೂಯ, ಸ್ತೋತ್ರ, ಅದೇ ಥರ ಇರೋದಲ್ಲ, ನೀನು ಅದೇ ಥರ ಬಡತನದಲ್ಲಿ ಇರೋದಲ್ಲ, ಅದೇ ಥರ ರೋಗದಲ್ಲಿ ಇರೋದಲ್ಲ, ಅದೇ ವ್ಯವಸ್ಥೆಯಲ್ಲಿ ಇರೋದಲ್ಲ, ನೀನು ಜೀವಂತದಲ್ಲಿ ಆಶೀರ್ವಾದ ಕಾಣಲ್ಪಡಬೇಕು ಅಂತ ದೇವರು ಶಿಲುಬೆಯಲ್ಲಿ ಎಲ್ಲವನ್ನು ಸಕಲವನ್ನು ಮುಗಿಸ್ಕೊಟ್ರು. ಹಾಲೆಲೂಯ, ಸ್ತೋತ್ರ. ಆದರೆ ದೇವರ ವಾಕ್ಯ ಪ್ರಕಾರ ನಾವು ನಡೆದಾಗ ನಮ್ಮ ಜೀವಿತದಲ್ಲಿ ಜಯ ಕಾಣ್ತೀರಿ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣ್ತೀರಿ. ಹಾಲೆಲೂಯ, ಸ್ತೋತ್ರ. ಕರ್ತನ ಮೇಜಿಗೆ ಹೋಗಿಂತ ಮುಂಚೆ ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು ಪಕ್ಷ ಎಲ್ಲೋ ಏನೋ ನಿಮ್ಮ ಕುಟುಂಬದಲ್ಲಿ ಕಳವಳ ಬರ್ತಾ ಇದೆಯಾ, ಕುಟುಂಬದಲ್ಲಿ ಹೋರಾಟ ಬರ್ತಾ ಇದೆಯಾ, ಕುಟುಂಬದಲ್ಲಿ ಭಿನ್ನವನ್ನ ಬರ್ತಾ ಇದೆಯಾ, ಕುಟುಂಬದಲ್ಲಿ ಏನಾದರೂ ಒಂದು ಕಾರ್ಯ ಬರ್ತಾ ಇದೆಯೋ, ಇವತ್ತು ದೇವರು ಮತ್ತೆ ನಿಮ್ಮನ್ನ ಹೇಳ್ತಾ ಇದ್ದಾರೆ, ಮಗನೇ, ನಾನು ನಿನ್ನ ಸಂಗಡ ಇದ್ದೀನಿ, ನಾನು ನಿನ್ನನ್ನು ನಡೆಸ್ತೀನಿ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ. ಹಾಲೆಲೂಯ, ಶಬರಬರ. ಎಸ್, ಎಲ್ಲರ ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥಿಸ್ರಿ. ಯಾರನ್ನೂ ಇನ್ನು ಆ ಕಡೆ ನೋಡಬೇಡ್ರಿ, ಕಣ್ಣುಗಳು ಮುಚ್ಕೊಂಡು ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮ ಹೃದಯನ ಮುಟ್ಟುತ್ತಾ ಇದ್ದಾರೆ. ಇವತ್ತು ದೇವರು ನಿಮ್ಮ ಹೃದಯನ ಮುಟ್ಟುತ್ತಾ ಇದ್ದಾರೆ. ರಾಲ ಶಬರ ಹಬಲ ಶಕದ ರಬಲ. ಎಸ್, ಒಂದು ವ್ಯತ್ಯಾಸ ನಿಮ್ಮ ಕುಟುಂಬದಲ್ಲಿ ನಡೀತಾ ಇದೆ, ಒಂದು ಬಿಡುಗಡೆ ನಿಮ್ಮ ಕುಟುಂಬದಲ್ಲಿ ನಡೀತಾ ಇದೆ. ದೇವರ ಆಶೀರ್ವಾದ, ದೇವರ ಹಸ್ತ ನಿಮ್ಮ ಜೀವಿತದಲ್ಲಿ ನಡೀತಾ. ಹೋ ಹಾಲೆಲೂಯ, ಶದರಬಲ ಕದರಬ. ಹೋಲಿ ಸ್ಪಿರಿಟ್, ಯೋ ಮಮಲ ಶಂದರೇ ರಬಲ ಬಲ 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 ಶಂದರು ರಾಧಲ ಶಕದರ ಬರ ಬರ ಬರ. ನೀಡಯ ನಿನ್ನ ಆತ್ಮವ, ದಾಹದಿಂದ ಕಾದಿರುವೆನು, ದಾಹದಿಂದ ಕಾದಿರುವೆನು. ನೀಡಯ ನಿನ್ನ ಆತ್ಮವ, ದಾಹದಿಂದ ಕಾದಿರುವೆನು, ನಾ ದಾಹದಿಂದ ಕಾದಿರುವೆನು. ನದಿಯ ಬೆಳದ ಹಾಗೆ ನಾನಿರಲು, ನಿತ್ಯವೂ ನಿನಗಾಗಿ ಫಲ ಕೊಡ
ಕುಟುಂಬದಲ್ಲಿ ಏನೋ ಹೋರಾಟ ನೋಡ್ತಾ ಇದ್ದೀನಿ, ಕುಟುಂಬದಲ್ಲಿ ಏನೋ ಸಂಕಟ ನೋಡ್ತಾ ಇದ್ದೀನಿ. ಮುಂದೆ ಬನ್ನಿ. ಅಲ್ಲೇ ನಿಂತ್ಕೊಳ್ಳಿ ಕೆಳಗೆ. ಸಮಸ್ಯೆ ನಾನು ನೋಡ್ತಾ ಇದ್ದೀನಿ, ದುಃಖ ನಾನು ನೋಡ್ತಾ ಇದ್ದೀನಿ, ಗೋಳಾಟ ನಾನು ನೋಡ್ತಾ ಇದ್ದೀನಿ, ವೇದನೆ ನೋಡ್ತಾ ಇದ್ದೀನಿ. ಬಿಡಿಸೋರು ಯಾರು ಅಂತ ಅನೇಕ ಸತಿ ನೀವು ಕೇಳ್ತಾ ಇದ್ದೀರಾ. ಯಾಕೆ ನನ್ನ ಕುಟುಂಬದಲ್ಲಿ ಈ ಥರ ಸಂಭವಿಸ್ತಾ ಇದೆ, ಯಾಕೆ ನನಗೆ ಈ ಹೋರಾಟ ನಡೀತಾ ಇದೆ, ಏನಕ್ಕೆ ನನ್ನ ಜೀವಿತದಲ್ಲಿ ಈ ಥರ ಆಗ್ತಾ ಇದೆ ಅಂತ ಅನೇಕ ಸತಿ ನೀವು ಪ್ರಶ್ನೆ ಮಾಡಿ ಉಂಟು. ಎಸ್, ರಬಲ ಶಬರಬ ರಬಲ ಶಂಬರ ಬಾಬಾ. ಮಗಳೇ, ನಾನು ನಿನ್ನ ಜೀವಿತದಲ್ಲಿ ಭಯಂಕರವಾದ ಕಾರ್ಯಗಳು ನೋಡ್ತಾ ಇದ್ದೀನಿ. ಕೆಲವೊಂದು ಕಾರ್ಯ ನಾನು ಹೇಳಕ್ಕಾಗಲ್ಲ. ಸಖತ್ ಕಷ್ಟ ಬಿಟ್ಟಿದ್ಯಾ ನೀನು. ರಾಧಲ ಶಬರ ಬಾಬಾ. ಇಲ್ಲಿ ಬಂದಿರೋದು ಏನು ಆಕಸ್ಮಿಕ ಅಲ್ಲ, ದೇವರು ನಿಮ್ಮನ್ನ ಇಲ್ಲಿ ಕರೆದಿರೋದು. ಹೋ ರಾಲ ಶಬರಬರ ಕತಲಬ. ಎಸ್, ಶಂದರಬಲಬಲ ಶಬರಬರಬಲ ಹಬಲಬಲ ಶಂದದರಬ ಬಾಬಾ. ಫೈನಾನ್ಷಿಯಲಿ, ಹಣಕಾಸದಲ್ಲಿ ವೇದನೆ ನಾನು ನೋಡ್ತಾ ಇದ್ದೀನಿ, ಹಣಕಾಸಲ್ಲಿ ದುಃಖ ಸಂಭವಿಸ್ತಾರ ನಾನು ನೋಡ್ತಾ ಇದ್ದೀನಿ. ಓ ಹಾಲೆಲ್ಲೂಯ್ಯ ಶದರ ಬಾಬಾ. ಅನೇಕ ಸತಿ ನೀವು ಯೋಚನೆ ಮಾಡಿರೋದು ಉಂಟು, ನನ್ನನ್ನು ನಡೆಸೋರು ಯಾರು, ನನ್ನನ್ನು ಇಲ್ಲಿಂದ ಎತ್ತೋರು ಯಾರು, ಮೇಲೆ ಎತ್ತೋರು ಯಾರು, ನನ್ನ ಜೀವಿತದಲ್ಲಿ ಕಷ್ಟ ಬಂತು, ಹೋರಾಟ ಬಂತು, ಯಾರು ನನ್ನನ್ನು ಕಾಪಾಡೋರು ಅದು ಕೇಳ್ತಾ ಇರ್ಬೋದು. ಆದರೆ ಇವತ್ತು ದೇವರು ಯೇಸು ಹೇಳ್ತದಲ್ಲ, ಮಗಳೇ ನಾನಿದ್ದೀನಮ್ಮ, ನಾನಿದ್ದೀನಿ, ನನ್ನ ಶಬ್ದಕ್ಕೆ ಕಿವಿಗೊಡು, ನನಗೆ ಶಬ್ದಕ್ಕೆ ಕಿವಿಗೊಡು. ನಾನು ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡ್ತೀನಿ, ನಾನು ನಿನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ನಡೆಸ್ತೀನಿ. ರಾಲ ಬಾಲ ಶಬರ ಬರ ಬರ ಶಂದದ ರಬ ರಬ ರಬರ. ಹೋಲಿ ಸ್ಪಿರಿಟ್, ಎಣ್ಣೆ ಕೊಡಿ ನನಗೆ. ರಬಲ ಶಬರಬರ ಹಬಲ ಶದರಬ ರಕತರಬ ರಬಲಬಲ ಶಂದರೇ. ಎಸ್, ರಮಮರ ಶಂದರೇ. ಅಲೋ ನೀಡಯ ನಿನ್ನಾತ್ಮವ, ದಾಹದಿಂದ ನಾದಿರುವೆನು, ದಾಹದಿಂದ ಕಾದಿರುವೆನು. ತಳಮಾರ್ತಾ ಬಂದಿರೋ ಶಾಪಗಳು ಇವತ್ತು ಯೇಸು ನಾಮದಲ್ಲಿ ದೇವರು ಮುರಿತಾ ಇದ್ದಾರೆ. ದೇವರ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಕಾಣಲ್ಪಡ್ತಾ ಇದೆ. ಹೋ ರಬಲಬಲ ಶಂದದ ರಬ. ಇಷ್ಟು ದಿನ ನೀವು ಕಷ್ಟದಲ್ಲಿ ಬಿದ್ದಿದ್ದು, ಪ್ರಯಾಸ ಪಟ್ಟಿದ್ದು ದೇವರು ತೆಗೆದಾಕ್ತಾ ಇದ್ದಾರೆ. ದೇವರ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೀತಾ ಇದೆ. ಹೋ ಹಾಲೆಲ್ಲೂಯ್ಯ. ಎಸ್, ರಬಲ ಶಬರ ಹದಲ ಹಬಲ ಕರಬಲ ಬಲ 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 ಶಂದದ ರಬರಬರ. ಎಸ್, ವಾದಿಸಿರುವ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳಾಗಲಿ. ರೂಬಾ ಬಾಬಾ ರಷದ ರಬ ಹಬಲ ಶಬರ. ಅನೋರೋಗ್ಯ ತಂದಾಕೋ ದುರಾತ್ಮನೆ ಯೇಸು ನಾಮದಲ್ಲಿ ಬಿಡು. ಎಲ್ಲ ಶಾಪಗಳು ಯೇಸು ನಾಮದಲ್ಲಿ ಮುರಿಲೆ. ಶಾದರಬಲ ಕದರಬಲ ಶಂದದರಬ. ಪ್ರತ್ಯೇಕ ಈ ಮಗಳಿಗಾಗಿ ಪ್ರಾರ್ಥಿಸ್ತೀನಿ. ಇವಳು ಹಿಂದೆ ಕ್ರಿಯೆ ಮಾಡುವ ಎಲ್ಲ ದುಷ್ಟನಾವಿಗಳು, ಇವಳ ಭವಿಷ್ಯಕ್ಕೆ ವಿರೋಧವಾಗಿ ನಿಲ್ಲ ಶಕ್ತಿಗಳು ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ. ಇವತ್ತು ಇವಳ ಜೀವಿತದಲ್ಲಿ ಒಂದು ಬಿಡುಗಡೆ ನಡೀಲಿ. ಬಿಡುಗಡೆ. ಶಬರಬರ ಶಂಬರ ದಲಬಲ ಶಬರಬ. ರೂಬಾಬಾಬಲ ಶಬರಬರಬಲ ಶದರಬ ರಕತಲಬ ಹದಲಬ ಶಂದದರಬ. ಎಸ್, ನಡೀಲಿ ಬಿಡುಗಡೆ.
ನಡೀಲಿ ಬಿಡುಗಡೆ. ಹಿಂದೆ ಕ್ರಿಯೆ ಮಾಡೋ ಶಕ್ತಿಗಳು ರಾದಲ ಶಬರಬ ಹಬಲಬ ಹದಲಬ. ಎಸ್, ರಾತ್ರಿಯಲ್ಲಿ ಭಯಂಕರವಾದ ಹೋರಾಟಗಳು ನಡೀತಾ ಇದೆಯಾ? ಕಿಚ್ಚೋದು, ದುಡ್ಡು, ಅನೇಕ ಸತಿ ದುಡ್ಡು ಚೆಲ್ಲಿದ್ದಾರೆ. ಓಕೆ, ಎಸ್. ಓ ಶಬರಬರಬಲಬಲ. ಎಸ್, ಇವಳ ಭವಿಷ್ಯಕ್ಕೆ ವಿರೋಧವಾಗಿ ನಿಲ್ಲುವ ಶಕ್ತಿ, ದುರಾತ್ಮನ ಕಾರ್ಯಗಳನ್ನ. ಎಸ್, ರಬಲ ಶಕದ ರಬಲ ಶಂದದ ರಬ ರಬಲ. ಎಸ್, ರೇಮ ಹದಲಾಮ. ಬಿಡು, ವಿರೋಧವಾಗಿ ನಿಲ್ಲುವ ಶಕ್ತಿಗಳು, ಇವಳ ಭವಿಷ್ಯಕ್ಕೆ ತಡೆಯಾಗಿ ನಿಲ್ಲುವ ಶಕ್ತಿ. ಇವಳು ಈ ಅನೇಕ ವರ್ಷದಿಂದ ನಾನು ನೋಡ್ತಾ ಇರೋದೊಂದು ಕಾರ್ಯ, ಎಲ್ಲೋ ಯಾವುದೋ ಮನೆಯಲ್ಲಿ ಒಂದು ಕೆಟ್ಟ ಸಂಭವಿಸ್ತು, ಮೀನ್ಸ್ ಒಂದು ಭಯ ಪಟ್ಲು, ಅವಾಗಿಂದ ಇವಳ ಜೀವಿತದಲ್ಲಿ ಆ ಥರ ಆಗ್ತಾ ಇದೆ. ಶಬರಬರಬರಬ, ಅದಕ್ಕೆ ಸಂಬಂಧಪಟ್ಟಿದ್ದು ಇವಳ ಜೀವಿತದಲ್ಲಿದೆ. ಇವತ್ತು ದೇವರನ್ನು ಮೆಡ್ಸಕ್ಕೆ ಹೋಗ್ತಾ ಇದ್ದಾರೆ. ಎಸ್, ಓ ಹಾಲೆಲೂಯಾ. ಎಸ್, ಯೇಸು ನಾಮದಲ್ಲಿ. ಬಿಡು ಶರೀರನ, ಅನಾರೋಗ್ಯ ತಂದಾಕೋ ದುರಾತ್ಮನೆ ಶರೀರ ಬಿಡು, ಬಿಡು ಶರೀರನ. ಶಬರಬಲ ಶಾಂದ, ಭಯ ತಂದಾಕಿ ರಾತ್ರಿ ವೇಳೆಯಲ್ಲಿ ಕಳವಳ ತಂದಾಕುವ ದುರಾತ್ಮನೆ ಬಿಡು ಶರೀರನ, ಬಿಡು ಬಿಡು ಶರೀರನ. ರೇ ಬಾಬಾಬಲ ಶಬರಬಲ ಬಲ ಹದಲ ಬಲ ಬಲ ಬಲ. ಎಸ್ ಎಸ್, ಹಾ ರಬ ಮಮ ಮಮ. Holy Spirit, Holy Spirit, Holy Spirit, Holy Spirit. I enter the Holy of Holies. I enter the Holy of Holies. I enter through blood of the Lamb. I enter the Holy of Holies. Yes. I enter through blood of the Lamb. ಇನ್ನ ನೀನು ತಡ ಮಾಡಕ್ಕೆ ಅಧಿಕಾರ ಇಲ್ಲ. ಎಸ್, ಬಿಡು ಶರೀರನ, ಬಿಡು ಬಿಡು ಶರೀರನ. ಅಷ್ಟನೇ, ಯೇಸು ನಾಮದಲ್ಲಿ ವಾಗ್ದಾನ ಮಾಡ್ತಾ ಇದ್ದೀನಿ. ರಕ್ತ, ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತ, ಯೇಸು ರಕ್ತ. ಪರಿಶುದ್ಧನೇ, ಯಾರು? ನಿನ್ನ ನಾಮ ಪರಿಶುದ್ಧ, ಪರಿಶುದ್ಧ, ಪರಿಶುದ್ಧನೇ. ಯಾರು ನೀನು? ನಿನ್ನ ನಾಮ ಪರಿಶುದ್ಧ. ಏನಕ್ಕೆ ಶರೀರದಲ್ಲಿ ಬಂದಿದ್ಯಾ? ಏನಕ್ಕೆ ಬಂದೆ? ಮಾತಾಡೋ, ಮಾತಾಡೋ, ಯೇಸು ನಾಮದಲ್ಲಿ ಮಾತಾಡೋ. ಮಾತಾಡೋ, ಏನಕ್ಕೆ ಶರೀರದಲ್ಲಿ ಬಂದು ನಿಂತಿದ್ಯಾ? ಶಬರಬಲ. ಯೇಸು ನಾಮದಲ್ಲಿ ಪ್ರಕಟಣೆ ಉಂಟಾಗ್ಲಿ. ನಡೀಲಿ ಬಿಡುಗಡೆ, ನಡೀಲಿ ಬಿಡುಗಡೆ, ನಡಿ ಬಿಡುಗಡೆ. ನಿಲ್ಲಬೇಡ ಇಲ್ಲಿ, ನಿಲ್ಲಬೇಡ ಇಲ್ಲಿ. Yes.
ಮಾಡಿದಕ್ಕಾಗಿ ಸ್ತೋತ್ರ. ಪ್ರತ್ಯೇಕ ತಾಯಿನ ಆಶೀರ್ವಾದ ಮಾಡು ಕರ್ತನೆ. ಇವ್ರು ಮಾಡೋ ಕೆಲಸ ಮಾಡಲೇ ನೀನು ಆಶೀರ್ವಾದ ಮಾಡಪ್ಪ. ಇವ್ರ ಕೈ ಹಾಕೋ ಎಲ್ಲ ಕೆಲಸಗಳು ನೀನು ಸಮೃದ್ಧಿ ಉಂಟಾಗಲಿ. ಇವಳ ಭವಿಷ್ಯನ ರೂಪಿಸುವ ದೇವರು, ಇವಳ ಭವಿಷ್ಯನ ಆಶೀರ್ವಾದ ಮಾಡೋ ಕರ್ತನೆ ನೀನಾಗಿದ್ಯಾ. ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ದೇವರ ಹಸ್ತ, ದೇವರ ಆಲೋಚನೆ ಇಳಿದು ಬರಲಿ. ಇಲ್ಲಿ ಹಿಂದೆ ಕ್ರಿಯೆ ಮಾಡುವ ಎಲ್ಲ ಶ್ರೀಲ ಶಕ್ತಿಗಳು ಯೇಸು ನಾಮದಲ್ಲಿ ಬಿಟ್ಟೋಗ್ಲಿ, ಯೇಸು ನಾಮದಲ್ಲಿ ಬಿಟ್ಟೋಗ್ಲಿ. ಜೀವಿತದಲ್ಲಿ ಹಾಲೆ ಜಿಗುಸ್ತೆ ತಗೊಂಡು ಅಡೆತಡೆ ಮಾಡುವ ದುಷ್ಟನಾವಿಗಳು ಯೇಸು ನಾಮದಲ್ಲಿ ಬಿಟ್ಟೋಗ್ಲಿ. ಅದ್ಭುತ ನೀನು ಮಾಡಿ ಬಿಡುಗಡೆ ಕೊಟ್ಟನೆ ಯೇಸು ನಾಮದಲ್ಲಿ ತಂದೆ, ಆಮೆನ್.